ಪಾಪದ ವಿಷಯವಾಗಿ ನಾವು ಕಲಿತಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. You love Jesus? ಯೇಸುವನ್ನು ಪ್ರೀತಿಸ್ತೀರಾ? ಆಮೆನ್. ಕನ್ನಡದಲ್ಲಿ ನಮಗೆ ದೇವರು ಮಾತಾಡೋ ವಿಷಯ ಅಂತಂದ್ರೆ ನಾವು ತಿಳಿದು ಯಾವ ಯಾವ ಪಾಪವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಕ್ಷಣೆ ಹೊಂದಿಕೊಂಡು ರಕ್ಷಣೆಯನ್ನು ಪಡ್ಕೊಂಡು ದಿಶಾಸ್ತವನ್ನು ಪಡ್ಕೊಂಡು ದೇವರ ವಾಕ್ಯದ ಅರಿವನ್ನು ಪಡ್ಕೊಂಡು ಸತ್ಯ ದೇವರಾದ ಯೇಸುವನ್ನು ಕಂಡುಕೊಂಡು ನಿಜವಾದ ಮಾರ್ಗದಲ್ಲಿ ಬಂದು ಆದರೂ ನಾವು ಪಾಪದಲ್ಲಿ ಬೀಳ್ತಾ ಇರುವಂತಹ ಕಾರ್ಯಗಳು, ನಮ್ಮ ಪಾಪದಲ್ಲಿ ಕೆಡುತ್ತಾ ಇದ್ದಾವೆ ಕೆಲವೊಂದು ಕಾರ್ಯಗಳು, ನಾವು ಪಾಪ ಮಾಡುವಂತೆ ಪ್ರೇರೇಪಿಸಲ್ಪಡ್ತಾ ಇದ್ದಾವೆ. ಸೊ ಇಂಥ ಕಾರ್ಯಗಳ ಕುರಿತಾಗಿ ನಾವು ತಿಳ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಅದರಲ್ಲಿ ಕೊನೆಯ ಭಾಗ ಯಾವಂತಂದ್ರೆ ಮೊದಲನೇ ಭಾಗ ಯಾವುದು ನಮಗೆ ನಮ್ಮನ್ನು ಪಾಪದಲ್ಲಿ ಕೆಡ್ತಾ ಇರುವಂತಹ ಆ ವಿಷಯ ಯಾವುದು? ಆಸೆ. ಯಾವುದು? ಆಸೆ. ಎರಡನೇದಾಗಿ ಆ ಸುಳ್ಳು ಹೇಳುವಂಥದ್ದು ನಮ್ಮನ್ನ ಪಾಪದಲ್ಲಿ ತೆಗೆದುಕೊಳ್ತಾನೆ, ಪಾಪಕ್ಕೆ ನಾವು ತೆಗೆದುಕೊಳ್ತಾನೆ. ಮತ್ತೆ ಮೂರನೇದಾಗಿ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ನಮ್ಮನ್ನ ಬಹಳ ಹೀನ ಸ್ಥಿತಿಗೆ ನಡೆಸ್ತದೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ದ್ವೇಷ. ಕೋಪ. ಒಬ್ಬರ ಮೇಲೆ ಎಲ್ಲಿರೋ ಕೋಪ, ನಮಗೆ ಜನರ ಮೇಲೆ ಎಲ್ಲಿರೋ ಕೋಪ, ಅವ್ರು ಏನ್ ಮಾಡ್ಬೇಕು ಅನ್ನೋಷ್ಟು ಕೋಪ ಇರ್ತದೆ. ಈ ಕೋಪ ನಮ್ಮನ್ನ ಏನಾಗ್ತದೆ? ಅಗ್ನಿ ನರಕಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ಫೈನಲಿ ಐದನೇದಾಗಿ ಲೋಕದ ಮೇಲಿನ ಪ್ರೀತಿ. ಇಲ್ಲೇ ನಾವು ನಿಲ್ಲಿಸಿದ್ವಿ. ಈ ಲೋಕದ ಮೇಲಿನ ಪ್ರೀತಿಯನ್ನ ನಾವು ಇವತ್ತು ಧ್ಯಾನ ಮಾಡ್ತೇವೆ. ಏನು ಲೋಕದ ಮೇಲಿನ ಪ್ರೀತಿ? 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 1 ಯೋಹಾನ 2ನೇ ಅಧ್ಯಾಯ 14ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಹಲ್ಲೆಲೂಯಾ. ದಯವಿಟ್ಟು ಮಧ್ಯದಲ್ಲಿ ಯಾರು ಮಾತಾಡ್ತಾರೆ ದಯವಿಟ್ಟು ಕೇಳಿಸ್ಕೊಡ್ರಿ. ನಾನು ಏನಾದ್ರು ಕೇಳೋದಕ್ಕೆ ಉತ್ತರ ಕೊಡ್ರಿ. ಓಕೆ, ನೋಡಿ ವಾಕ್ಯ ಆಗ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡ್ರಿ. ಯಾಕೆ ಪ್ರೀತಿಸ್ಕೊಳ್ತಾ ಅಂತಂದ್ರೆ ಯಾವನಾದರೂ ಲೋಕವನ್ನು ಪ್ರೀತಿಸಿದ್ರೆ ಯಾರ ಮೇಲಿನ ಪ್ರೀತಿ ಕಡಿಮೆ ಇದೆ? ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ನೋಡ್ರಿ, ಯಾರಾದ್ರೂ ಲೋಕವನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದಾದ್ರೆ ಅವರಲ್ಲಿ ಏನಿಲ್ಲ ಮೊದಲು? ತಂದೆಯ ಮೇಲಿನ ಪ್ರೀತಿ. ಮಾತಾಡು. ಯಾರ ಮೇಲೆ ಪ್ರೀತಿ ಇಲ್ಲ ಅವರಿಗೆ? ತಂದೆಯ ಮೇಲಿನ ಪ್ರೀತಿ ಅವರಲ್ಲಿ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ನಾನು ದೇವರನ್ನು ಪ್ರೀತಿಸ್ತಾ ಇರೋದಾದ್ರೆ ಒಂದು ಕೆಲಸ ಮಾಡ್ತೀನಿ. ಏನು? ನಾನು ಲೋಕವನ್ನು ಪ್ರೀತಿಸೋದಿಲ್ಲ. ಯಾಕೆಂದ್ರೆ ಅದೇ ಯೋಹಾನ ಕೆಳಗಡೆ ಬಂದು ಹೇಳ್ತಾರೆ ಅಂತಂದ್ರೆ ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಯಿನ ಡಂಬ ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಈ ಲೋಕದಲ್ಲಿರುವಂತಹ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಯಿನ ಡಂಬ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಕಣ್ಣಾಸೆ, ಎರಡನೇದಾಗಿ ಶರೀರದಾಸೆ, ಬದುಕು ಬಾಯಿನ ಡಂಬ. ಇವೆಲ್ಲ ಕಾರ್ಯಗಳನ್ನ ನೋಡ್ರಿ, ಇಲ್ಲಿ ಈ ಎಲ್ಲ ಕಾರ್ಯಗಳು ನಮ್ಮ ದೇವರ ಪ್ರೀತಿಯಿಂದ ದೂರ ಮಾಡುವಂತ ಕಾರ್ಯ. ಹಲ್ಲೆಲೂಯಾ. ಶರೀರದಾಸೆ ಶರೀರ ಬಯಸ್ತದೆ, ಯಾವಾಗಲೂ ಶರೀರ ಬಯಸ್ತದೆ. ಕಣ್ಣಿನಾಸೆ ಅದೇ ವಾಕ್ಯ ನಾವು ನೋಡ್ಕೊಂಡು ಕಾಲವಾರ ಕಣ್ಣು ದೇಹಕ್ಕೆ ಏನಾಗಿದೆ? ದೀಪವಾಗಿದೆ. ಕಣ್ಣು ಮನಸ್ಸಿನ ಒಳಗಿರುವಂತ ಕಾರ್ಯಕ್ಕೆ ದ್ವಾರ. ಈ ಲೋಕದಲ್ಲಿ ನಾವು ಏನ್ ನೋಡ್ತೀವಲ್ಲ ಇದು ದ್ವಾರ, ಇದು ಬಾಗಿಲು. ಇದನ್ನ ಎಲ್ಲ ತೆಗೆದುಕೊಳ್ಳೋದು ಒಳಗಡೆ. ಹಲ್ಲೆಲೂಯಾ. ಕೇಳಿಸ್ಕೊರಿ, ಕಣ್ಣು ನಾವು ನೋಡ್ತೀವಲ್ಲ ಇದೆಲ್ಲವನ್ನ ಶರೀರ ಏನ್ ಮಾಡ್ತದೆ? ಅನುಭವಿಸ್ಬೇಕಂತ ಬಯಸ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಯೇಸುವಿನ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹದಲ್ಲಿ ಸರಿಯಾಗಿ ಏನು ಗೊತ್ತಾ? ನಮ್ಮ ಕಣ್ಣು ಇರಬೇಕು. ಯೋಗ ಹೇಳ್ತಾರೆ, ಏನಂತಾರೆ? ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ 31ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ನಾನು ನನ್ನ ಕಣ್ಣುಗಳನ್ನೇ ನಿಬಂಧನೆ ಮಾಡಿ
ಅವನು ಯಾರೊಂದಿಗೆ ನಿಬಂಧನೆ ಮಾಡಿಕೊಂಡ? ಅದು ಯಾರೊಂದಿಗೆ? ಕಣ್ಣುಗಳೊಂದಿಗೆ. ಅವನು ಹೇಳ್ತಾ ಇದ್ದಾನೆ, ಯೋಬ ಹೇಳ್ತಾನೆ, ನಾನು ನನ್ನ ಕಣ್ಣುಗಳ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ವಾಕ್ಯವನ್ನು ಯೋಬನ ಪುಸ್ತಕ, ಯೋಬನ ಪುಸ್ತಕ 31ನೇ ಅಧ್ಯಾಯ 'ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. 31:1 ಓದ್ರಿ. ನನ್ನ ಕಣ್ಣುಗಳೊಡನೆ ನನ್ನ ಕಣ್ಣುಗಳ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ಈ ಯುವತಿ ಬಗ್ಗೆ ಯಾಕೆ ಮಾತಾಡ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ವಾಕ್ಯ ಅಂತಂದ್ರೆ ಏನಂತಂದ್ರೆ, ಇವನು ತನ್ನ ಸಜ್ಜನಿಕೆ ನಡವಳಿಕೆಯನ್ನ ಹೇಳ್ತಾ ಇದ್ದಾನೆ. ಅವನೇನು ಮಾಡ್ತಾನೆ? ತನ್ನ ಕಣ್ಣುಗಳೊಟ್ಟಿಗೆ ಒಂದು ಸಂಬಂಧ ನೋಡಿದಾನೆ. ತನ್ನ ಕಣ್ಣು ಏನ್ ನೋಡ್ಬೇಕು? ದೇವರ ವಾಕ್ಯವನ್ನು ಗಮನಿಸಬೇಕು. ತನ್ನ ಕಣ್ಣು ಯಾರು ನೋಡ್ಬೇಕು? ಈ ಲೋಕವನ್ನು ನೋಡಬಾರ್ದು. ಕೊಲೊಸ್ಸೆಯವರ ಪತ್ರಿಕೆಯನ್ನು ಓದುತ್ತೇವೆ 3ನೇ ಅಧ್ಯಾಯದಲ್ಲಿ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದನ್ನೇ ನೋಡ್ರಿ, ಹುಡುಕ್ರಿ. ಮೇಲೆ ಕ್ರಿಸ್ತನಿರುವುದರಿಂದ, ತಂದೆ ಬಲಗಡೆಯಲ್ಲಿ ಇರುವುದರಿಂದ ನೀವು ಮೇಲಿರುವಂತ ಕಾರ್ಯ ಹುಡುಕ್ರಿ, ಕೆಳಗಿರುವಂತ ಕಾರ್ಯಗಳಲ್ಲ. ಹಲ್ಲೆಲೂಯಾ. ಇದನ್ನು ಮುಂದುವರೆಸ ಯೋಗ ಹೇಳ್ತಾನೆ, ಈ ಲೋಕದ ಕಾರ್ಯಗಳು, ಲೋಕದ ಎಲ್ಲವೂ ಬಹಳ ಬೇಗ ಗತಿಸಿ ಹೋಗ್ತವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ಯೋಬನ ಕಡ್ಡಿಯಾದ ನಿರ್ಧಾರ ಅಂತಂದ್ರೆ, ಆತನು ತನ್ನ ಕಣ್ಣುಗಳ ಜೊತೆಗೆ ನಿಬಂಧನೆ ಇದ್ದ. ಯಾಕಂದ್ರೆ ನನ್ನ ಕಣ್ಣುಗಳಿಗೆ ನಿಬಂಧನೆ ಇರಬೇಕು. ನಿಮ್ಮ ಕಣ್ಣು ನಿಬಂಧನೆ ಮಾಡ್ಕೊಳ್ಳಿ. ಅದಕ್ಕಾಗಿ ಯೋಗನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಲೋಕದ ನಿಲುವುಗಳನ್ನ ನೀವು ಏನ್ ಮಾಡ್ರಿ? ಪ್ರೀತಿಸಬೇಡಿ. ದೇವರಿಲ್ಲದೆ ಪಾಪಿಗಳಾದ ಮನುಷ್ಯರಾದಂತ ನಾವುಗಳು, ದೇವರ ವ್ಯಕ್ತಿಯಾಗ್ತಾನೆ, ಪಾಪಿ ಆಗ್ತಾನೆ. ಪಾಪಿಗಳು ಮನುಷ್ಯರಿಂದ, ಪಾಪಿಗಳಾದ ಮನುಷ್ಯರು ಅಭಿವೃದ್ಧಿಪಡಿಸುವಂತ ಒಂದು ವ್ಯವಸ್ಥೆ ಅಂತಂದ್ರೆ ಏನಂತಂದ್ರೆ ಸಮಾಜ, ಅದರ ಗುರಿ ಮತ್ತು ಧರ್ಮ. ಇದು ಮನುಷ್ಯಂತ ಅಭಿವೃದ್ಧಿಪಡಿಸಲ್ಪಟ್ಟ ಕಾರ್ಯ. ಇದು ದೇವರ ಅಭಿವೃದ್ಧಿ ಆಗಲಿಲ್ಲ. ದೇವರು ಯಾವತ್ತೂ ಧರ್ಮವನ್ನು ಮಾತಾಡಲಿಲ್ಲ. ದೇವರು ಧರ್ಮದ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಸತ್ಯವೇದ ಓದಿಬಿಡ್ತಾರೆ, ಧರ್ಮದ ಬಗ್ಗೆ ಏನು ಮಾತಾಡಲೇ ಇಲ್ಲ. ಆತನು ಮಾತಾಡೋದೇ ನೀತಿಯ ಬಗ್ಗೆ ಮಾತಾಡ್ತಾನೆ, ವಚನತೆ ಬಗ್ಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಆದ್ರೆ ಧರ್ಮವನ್ನ ಅಭಿವೃದ್ಧಿಪಡಿಸಲಾಗಂತ ಪಾಪಿಗಳಾದ ನಮ್ಮಿಂದಲೇ, ಮನುಷ್ಯರಿಂದ ಈ ಸಮಾಜ ಆಗಿರ್ಬೋದು, ಅದರ ಗುರಿಗಳಾಗಿರ್ಬೋದು, ಅದರ ಕಾರ್ಯಗಳು, ವ್ಯವಸ್ಥೆ ಏನೆಲ್ಲ, ಇದು ಮನುಷ್ಯರಿಂದ ಅಭಿವೃದ್ಧಿಪಡಿಸಲ್ಪಡ್ತಾ ಇದೆ. ಹಲ್ಲೆಲೂಯಾ. ತುಂಬಾ ದುಃಖಕರವಾದ ವಿಚಾರ. ದೇವರನ್ನ ಗಣಪಡಿಸ್ತಾ ಇಲ್ಲ, ಎಲ್ಲರೂ ಧರ್ಮವನ್ನು ಗಣಪಡಿಸ್ತಾ ಇದ್ದಾರೆ. ಇವತ್ತು ಲೋಕದಲ್ಲಿ, ಈ ಲೋಕದಲ್ಲಿ ಏನ್ ಮಾಡ್ತಾರೆ? ದೇವರು ಗಣಪಡಿಸ್ತಾ ಇಲ್ಲ. ಯಾರು ನೋಡ್ತೀರಾ? ಎಲ್ಲ ದೇವರು ಗಣಪಡಿಸ್ತಾ ಇದ್ದಾರಾ? ಇಲ್ಲ ರೀ, ಧರ್ಮವನ್ನು ಗಣಪಡಿಸ್ತಾ ಸ್ಥಿತಿ ಇದೆ. ಧರ್ಮ ಗಣಪಡಿಸ್ತಾ ಇದ್ದಾರೆ ಜನ, ಲೋಕ. ಆದ್ರೆ ಅದಕ್ಕಾಗಿ ಸ್ವಾಮಿ ಇಲ್ಲ, ಈ ಲೋಕವನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕಂದ್ರೆ ನಾವು ಹೆಂಗಿದೆ, ಮನುಷ್ಯನ ಬಿದ್ದು ಹೋಗಿರುವಂತ ಸ್ವಭಾವದಿಂದ ಬರುವಂತ ಜೀವಿತಗಳಿವೆಲ್ಲ, ಈ ಧರ್ಮಗಳು ಮತ್ತೆ ಕಾರ್ಯಗಳವಲ್ಲ, ಇದೆಲ್ಲ ಮನುಷ್ಯ ಬಿದ್ದು ಹೋಗಿರುವಂತ ಸ್ವಭಾವ ಬರುವಂತ ಕಾರ್ಯಗಳು. ಮನುಷ್ಯ ಬಿದ್ದು ಹೋಗಿದ್ದಾನೆ, ಪಾಪದಲ್ಲಿ ಬಿದ್ದು ಹೋಗಿದ್ದಾನೆ, ಆತನು ಎಲ್ಲಾ ಕಾರ್ಯ ಬಿದ್ದು ಹೋಗಿದ್ದಾನೆ, ಕೈ ಬಿಡಲ್ಪಟ್ಟಿದ್ದಾನೆ. ಈ ವ್ಯಕ್ತಿಗಳು ತಮ್ಮ ಕಾರ್ಯಕ್ಕೆ, ತಮಗೆ ಏನೋ ಆಗಬೇಕು, ತಮ್ಮ ಒಂದು ಜೀವಿತಕ್ಕೆ ಒಂದು ಅನುಗುಣವಾದ ಕಾರ್ಯ ರೂಪಿಸಿಕೊಂಡು ಏನ್ ಮಾಡ್ತಾರೆ? ಇದನ್ನು ಅನುಭವಿಸ್ತಾರೆ. ಇದನ್ನು ದೇವರು ಹೇಳಿಲ್ಲ, ಇದನ್ನು ದೇವರು ಮಾತಾಡಲಿಲ್ಲ. ಹೆಂಗೆ ಇರಬೇಕು ಗೊತ್ತಿ? ಹಲ್ಲೆಲೂಯಾ. ನೀವು ವ್ಯತ್ಯಾಸ ಮಾಡಬೇಕು ಅಂತ ಇಲ್ಲ, ದೇವರ ಗಣಪಡಿಸಬೇಕು, ಧರ್ಮವನ್ನು. ಹಲ್ಲೆಲೂಯಾ. ದೇವರ ಮಕ್ಕಳಾದಂತ ನಾವು ಯಾರು ಗಣಪಡಿಸ್ಬೇಕಂತಂದ್ರೆ ದೇವರು ಗಣಪಡಿಸ್ಬೇಕ್ರಿ. ಧರ್ಮ ಗಣಪಡಿಸ್ಬೇಕು. ಧರ್ಮ ಇಡೋಕೆ ಸಂಬಂಧ. ಹಲ್ಲೆಲೂಯಾ. ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಧರ್ಮ ಕರ್ಕೊಂಡು ಹೋಗಲ್ಲ, ನಿನ್ನ ದೇವರು ಕರ್ಕೊಂಡು ಹೋಗ್ತಾನೆ. ಯೇಸುವಿನ ನಾಮದಿಂದಲ್ಲದೆ ಬೇರೆ ಯಾವ ಹೆಸರಿನ ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ಆಕಾಶದ ಕೆಳಗೆ
ಮನುಷ್ಯರೊಳಗೆ ಬರಲ್ಪಟ್ಟರು. ಆ ಹೆಸರಿನಲ್ಲಿ ಹೊರತು ಬೇರೆ ಯಾವ ಹೆಸರಿನಲ್ಲೂ ನಮ್ಮ ರಕ್ಷಣೆ ಉಂಟಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ, ನಾವು ಲೋಕವನ್ನಾದ್ರೂ ಪ್ರೀತಿಸಬೇಕು ಅಥವಾ ದೇವರನ್ನಾದ್ರೂ ಪ್ರೀತಿಸಬೇಕು. ನಾನು ಎರಡನ್ನೂ ಮಾಡ್ತೀನಿ ಅಂತಂದ್ರೆ ಬಿದ್ದು ಹೋಗುವಂತ ವ್ಯಕ್ತಿ ಆಗಿದ್ದಾನೆ. ಈ ಲೋಕ ಸಂಪೂರ್ಣವಾಗಿ ನಾವು ಸತ್ಯ ದೇವರನ್ನ ತಿಳ್ಕೊಂಡು ದೇವರು ತಿಳ್ಕೊಂಡು ಸತ್ಯದ ಬೆಳಕಿಗೆ ಬಂದು ನಾವು ಮತ್ತೆ ಲೋಕ ಪ್ರೀತಿಸ್ತಾದ್ರೆ ನಾವು ದೇವರನ್ನ ವಿರುದ್ಧವಾಗಿ ತೆಗೆದುಕೊಳ್ತಾ ಇದ್ದೀವಿ. ಇದು ದೇವರ ವಿರುದ್ಧವಾದ ಕಾರ್ಯ, ದೇವರ ವಾಕ್ಯಗಳು ವಿರುದ್ಧವಾದ ಕಾರ್ಯ. ನಾವು ದೇವರು ಹೇಳಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಆತ ಪ್ರೀತಿಸುತ್ತಂದ್ರೆ ಸಂಪೂರ್ಣವಾಗಿ ಆತನಲ್ಲಿಯೇ ನಾವು ಜೀವಿಸಬೇಕು. ದೇವರು ಪ್ರೀತಿಸುವಂತಂದ್ರೆ ಅರ್ಥ ನಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು. ನೋಡಿ, ಫಾರ್ ಎಕ್ಸಾಂಪಲ್ ಆಗಿ ಒಬ್ಬ ಸ್ತ್ರೀ ತನ್ನ ಗಂಡನ್ನು ಪ್ರೀತಿಸ್ತಾನೆ ಅಲ್ಲ, ತನ್ನ ಗಂಡ ಹೆಂಡತಿನ ಪ್ರೀತಿಸ್ತಾನೆ. ಹೆಂಗೆ ಪ್ರೀತಿ ಅಂದ್ರೆ ಹೆಂಗೆ? ಅವ್ರ ಮಧ್ಯೆ ಹೆಂಗೆ ಪ್ರೀತಿ ಇರ್ತದೆ ಗೊತ್ತಾ? ಇವರಿಬ್ಬರು ಇರುವಂತ ಪ್ರೀತಿ ಯಾವ್ದು ಗೊತ್ತಾ? ಇವರಿಬ್ಬರು ನಡುವೆ ಇರುವಂತ ಪ್ರೀತಿ ಯಾವ್ದು ಗೊತ್ತಾ? ಹೆಂಡತಿ ಗಂಡನಿಗೆ ತನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋದೇ ಪ್ರೀತಿ. ಅರ್ಥ ಆಯ್ತಾ? ಅಲ್ಲಿ ಮಧ್ಯಸ್ಥಿಕೆ ಆಗ ಮಧ್ಯದಲ್ಲಿ ಯಾರು ಬರಂಗಿಲ್ಲ. ಗಂಡನ ಪತಿ ಕೂಡ ತನ್ನ ಪತ್ನಿಯನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಪ್ರೀತಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಪ್ರೀತಿ. ಹಂಗೆ ನಾವು ದೇವರು ಪ್ರೀತಿಸ್ತೇವೆ ಅಂತಂದ್ರೆ ಸಂಪೂರ್ಣವಾಗಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸಬೇಕು. ಅದೇ ದೇವರ ಮೇಲಿರುವಂತ ಪ್ರೀತಿ. ನಾನು ಆತನಿಗೆ ಒಪ್ಪಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ನಾನು ಬಾಯಿ ಮಾತಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ, ನಿಜವಾಗ ಒಪ್ಪಿಸಿಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ನಾನು ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾ ಇದ್ದೀನಿ ಬಾಯಿಂದ, ಅದಕ್ಕೆ ಸ್ವಾಮಿ ಇಲ್ಲ. ಈ ಜನರು ನನ್ನ ಮಾತನ್ನು ಸನ್ಮಾನಿಸ್ತಾರೆ, ಆದ್ರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ? ಈ ಜನರು ಮಾತಿನನ್ನು ಸನ್ಮಾನಿಸ್ತಾರೆ, ಆದ್ರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಯಾಕೆಂದ್ರೆ ಮನುಷ್ಯನು ಮಾಡಿದಂತ ಕಟ್ಟಳೆಗಳನ್ನೇ ಇವರು ಅನುಸರಿಸ್ತಾ ಇರೋದ್ರಿಂದ ನನ್ನ ಮೇಲೆ ತೋರಿಸುವ ಪ್ರೀತಿ ವ್ಯರ್ಥವಾದ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಅಂದ್ರೆ ನಾವು ಮನುಷ್ಯಾಧಾರಿತ ಮನುಷ್ಯನ ಅಭಿವೃದ್ಧಿ ಬಳಸುವಂತ ಕಾರ್ಯ ಮಾಡ್ತಾ ಇದ್ದೇವೆ. ಈ ಲೋಕದಂತ ಕಾರ್ಯ ಪ್ರೀತಿಸ್ತಾ ಇದ್ದೇವೆ. ಈ ಲೋಕದಂತ ಎಲ್ಲ ಶರೀರಾಸೆ, ಕರಿನಾಸೆ, ಬದುಕುವ ನಮ್ಮವೆಲ್ಲವನ್ನ ಅನುಸರಿಸ್ತಾ ಮಾಡ್ತಾ ಇದ್ದೇವೆ, ತೆಗೆದುಕೊಳ್ತಾ ಇದ್ದೇವೆ, ಪ್ರೀತಿಸ್ತಾ ಇದ್ದೇವೆ. ನಾವು ಹೇಳ್ತಾ ಇದೀವಿ ಮತ್ತೆ ದೇವರೇ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಹೆಂಗ ಸಾಧ್ಯ? ಮಾತಿನಿಂದ ಹೇಳ್ತಾ ಇದ್ದೀನಿ, ಮನಸ್ಸಿಂದ ಇಲ್ಲ. ಹಲ್ಲೆಲೂಯಾ. ಒಬ್ಬ ಹೆಂಡತಿ ತನ್ನ ಗಂಡನಿಗೆ, ಒಬ್ಬ ಗಂಡ ತನ್ನ ಹೆಂಡತಿಗೆ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಪ್ರೀತಿಸ್ತಾ ಬಾರಿ ಮಾತಿಂದ ಹೇಳಿದ್ರೆ ವ್ಯರ್ಥವಾದ ಪ್ರೀತಿ. ಪ್ರೀತಿಯಲ್ಲಿ ಸಮರ್ಪಣೆ ಇರ್ತದೆ, ಪ್ರೀತಿಯಲ್ಲಿ ಒಪ್ಪಿಕೊಳ್ಳುವುದಿರ್ತದೆ, ಪ್ರೀತಿಯಲ್ಲಿ ತನ್ನನ್ನು ತಾನು ಪತಿಗೆ ಒಪ್ಪಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ. ಒಪ್ಪಿಸಿಕೊಳ್ಳೋದನ್ನು ಸಮರ್ಪಿಸಲ್ಪಡುವುದು. ನಮ್ಮಲ್ಲಿ ಆ ಸಮರ್ಪಣೆ ಜೀವಿತ ಬರಬೇಕು. ನಾವು ದೇವರು ಪ್ರೀತಿಸ್ತಾ ಇರ್ತಾರೆ ನಿಜವಾಗಿದ್ರೆ ದೇವರು ಹೇಳಿದಂತ ಮಾತನ್ನು ನಡೀತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದಾ? ನಾನು ನಿಜವಾಗಿ ದೇವರು ಪ್ರೀತಿಸೋದಾದ್ರೆ ಕರ್ತನ ಮಾರ್ಗದಲ್ಲಿ ನಾನು ನಡೀತೇನೆ. ಯಾಕಂದ್ರೆ ವಾಕ್ಯ ಇರ್ತದೆ, ಯಾರನ್ನು ಪ್ರೀತಿಸ್ತಾರೋ ನೋಡ್ರಿ, ನನ್ನ ಯಾರು ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಯಲ್ಲಿ ನಡೀತಾರೆ. ಆಮೇಲೆ ದೇವರು ಪ್ರೀತಿಸುವಂತವರೇ ದೇವರ ವಾಕ್ಯದ ಅನುಸಾರ ನಡೀಲಿಕ್ಕೆ ಸಾಧ್ಯ, ದೇವರ ವಾಕ್ಯದ ಅನುಸಾರವಾಗಿ ನಡೀಲಿಕ್ಕಾಗಿ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಲೋಕದಿಂದ ಓಡುವಂತ, ಲೋಕವನ್ನು ಅನುಸರಿಸುವಂತ ಮತ್ತು ಲೋಕವನ್ನು ಆಶಿಸುವ ಕ್ರೈಸ್ತ ವಿಷಯವಾಗಿ ನಾವು ಏನ್ ಹೇಳಕ್ಕಾಗತ್ತೆ? ವಿಷಯದಲ್ಲಿ ನೋಡಿ, ದೇವ್ರ ಮೇಲೆ ಪ್ರೀತಿ ಇಲ್ಲ ಹೇಳ್ತಾರೆ. ಬಾಯಿ ಮಾಡಿ ದೇವ್ರ ಪ್ರೀತಿಸ್ತೀವಿ, ದೇವ್ರ ಪ್ರೀತಿಸ್ತೀವಿ ಅಲ್ಪ. ನಾವೇನು ಕೈ ಎತ್ತೀವಿ, ಎಷ್ಟು ಜನ ದೇವ್ರ ಪ್ರೀತಿಸ್ತಿರ್ತೀವಿ, ಎಲ್ಲರೂ ಕೈ ಬಿಡ್ತೀವಿ ನಾವು. ಆದ್ರೆ ನಮ್ಮನ್ನ ಪರೀಕ್ಷಿಸ್ಕೊಳ್ಬೇಕು, ಒಳಪಡಿಸ್ಬೇಕು. ನಾವು ನಿಜವಾಗಿ ದೇವ್ರ ಪ್ರೀತಿಸ್ತಾ ಇದ್ದೀವಾ? ನಾವು ನಿಜವಾಗಿ ದೇವ್ರ ಪ್ರೀತಿ ಮಾಡ್ತಾ ಇದ್ದೀವಾ? ನಾವು ನಿಜವಾಗಿ ದೇವರ ಪ್ರೀತಿ ಮಾಡೋದಾದ್ರೆ ನಾವು ದೇವರ ವಾಕ್ಯವನ್ನ ಕೈಕೊಂಡು ನಡೀತೀವಿ. ಹಲ್ಲೆಲೂಯಾ. ಮನೆಗಾಗಲೇ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಇವೆಲ್ಲ ಕಾರ್ಯ ಮಾಡ್ತೀವಿ ನಾವು. ನಮ್ಮ ದೇವರ ಮೇಲಿರುವಂತ ಪ್ರೀತಿ ನಮ್ಮ ಸುಮ್ಮನೆ ಕೂಡ ಬರಲಿಲ್ಲ. ದೇವರ ಮೇಲಿನ ಪ್ರೀತಿ ನಮ್ಮ ಸುಮ್ಮನೆ ಕುತ್ಕೊಂಡು ಬರಲ್ಲ, ಆರಾಮ ನಿದ್ದೆ ಮಾಡಿ ಬರಲ್ಲ. ವಾಕ್ಯ ಅಂತದೆ, ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಒತ್ತಾಯ ಮಾಡ್ತದೆ. ಹಲ್ಲೆಲೂಯಾ. ನೀನು ದೇವರ ಪ್ರೀತಿ ಉಂಟಾದ್ರೆ ಕ್ರಿಸ್ತನ ಪ್ರೀತಿ ಹೇಳ್ತದೆ, ನೀನು ಈ ಪ್ರೀತಿನ ಇತರರಿಗೆ ಹಂಚಬೇಕು. ಹಲ್ಲೆಲೂಯಾ. ಈ ಪ್ರೀತಿಯನ್ನ ಇತರರಿಗೆ ಪರಿಚಯ ಪಡಿಸು, ಈ ಪ್ರೀತಿಯನ್ನ ನೀನು ಸಾಕು. ಹಲ್ಲೆಲೂಯಾ. ನನ್ನನ್ನು ದೇವರು ಪ್ರೀತಿಸ್ತಾನೆ, ನಿನ್ನ ದೇವರು ಪ್ರೀತಿಸ್ತಾ ಇದ್ದಾನೆ. ಆಮೆನ್, ಆಮೆನ್, ಆಮೆನ್. ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನಾಗಲಿ ಪ್ರೀತಿಸಬೇಕಂತ ಯಾಕೆ ಹೇಳ್ತಾರೆ? ಯಾಕೆ ಇವ್ರ ಬಗ್ಗೆ ನಾವೇನು ಹೇಳಕ್ಕಾಗತ್ತೆ?
ಲೋಕದ ಹಿಂದೆ ಓಡಿ ಲೋಕದ ಅನುಸರಿಸುತ್ತ ಮತ್ತು ಲೋಕದ ವಸ್ತುವನ್ನು ಆಶಿಸಿಕೊಳ್ತಾ ದೇವರ ಮಕ್ಕಳ ವಿಷಯವಾಗಿ ನಾವೇನ ಇವರೆರಡು ಕಾರ್ಯ ಮಾಡ್ತಾ ಇದ್ದಾರೆ. ಇವರು ದೇವರನ್ನ ಪ್ರೀತಿಸ್ತೀವಿ ಅಂತ ಹೇಳಿ ಲೋಕ ಪ್ರೀತಿಸೋದಾದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ಯಾಕೆ ಅವರು ದೇವರನ್ನು ತಿಳ್ಕೊಂಡಿಲ್ಲ. ಯಾರು ಲೋಕ ಪ್ರೀತಿಸ್ತಾರ ಗೊತ್ತಾ? ದೇವರ ಬಗ್ಗೆ ತಿಳಿಯದೇ ಇರುವಂತವನೇ, ದೇವರ ವಾಕ್ಯ ಸರಿಯಾಗಿ ಆ ತಿಳುವಳಿಕೆ ಇಲ್ಲದಂತವನೇ ಲೋಕ ಪ್ರೀತಿಸ್ತಾನೆ. ಈ ಲೋಕದಲ್ಲಿ ನಾವು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮನ್ನು ಪರಿಚಯ ಮಾಡಿಕೊಂಡ. ಈ ಲೋಕದಂತ ಕಾರ್ಯನ ಪ್ರೀತಿಸುವುದಾದ್ರೆ ಯೇಸು ಸ್ವಾಮಿ ಏನಿರುತ್ತ ನನ್ನ ಮೇಲೆ ಹೆಚ್ಚಾದ ಮಮತೆಯನ್ನ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ಯಾರ ಮೇಲಿದ್ರು ಕೂಡ ನಾನು ಯೋಗ್ಯನಲ್ಲ. ಅಲ್ಲೂಯ್ಯ ಅಂದ್ರೆ ನಾವು ಯಾರು ಹೆಚ್ಚಾಗಿ ಯಾರು ಹೆಚ್ಚೋತಾ ಇದೀವಿ ನೋಡಿ, ನಾವ್ ಯಾರು ಹೆಚ್ಚಾಗಿರ್ತಾ ಇದೀವಿ ಅವರು ದೇವ್ರ ಕೇಳ್ತಾರೆ. ಅಬ್ರಾಹ್ಮಣಿಗೆ ದೇವರ ನೀನು ಒಬ್ಬನೇ ಮಗನ ಇಸಾಕ ನನಗೋಸ್ಕರ ನೀನು ಬರೀತಾರೆ. ನೀನು ಒಬ್ಬನೇ ಮಗನ ಇಸಾಕ ನೋಡಿ. ಅಬ್ರಾಹ್ಮಣಿಗೆ ಬೇರೆ ಯಾವ ಮಕ್ಕಳಿಲ್ಲ, ಇಸಾಕನೊಬ್ಬನೇ. ಇಸಾಕನೇ ಒಡಂಬಡಿಕೆ ಪುತ್ರ, ಇಸಾಕನೇ ದೇವರಿಂದ ತಿಳಿಸಲ್ಪಟ್ಟ ಪುತ್ರ, ಇಸಾಕನೇ ದೇವರಿಂದ ಆಶೀರ್ವದಿಸಲ್ಪಟ್ಟ ಮಗ ಎಂಬುದಾಗಿ ಕೇಳಲ್ಪಟ್ಟವನು ಸತ್ಯವೇದದಲ್ಲಿ. ಆದ್ರೆ ದೇವರು ಕೇಳ್ತಾ ಇದ್ದಾರೆ ಅಂತ ಅಬ್ರಾಹ್ಮಣ ಪರೀಕ್ಷೆ ಮಾಡ್ತಾನೆ. ಆದಿಕಾಂಡ ಪುಸ್ತಕ 22 ಓದಿದರೆ ಓದಿ ವಾಕ್ಯವನ್ನು ಆದಿಕಾಂಡ ಪುಸ್ತಕ 22 ಓದು, ಬೇಗ ಹೋಗಿ. ಆದಿಕಾಂಡ 22:1. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಾಹ್ಮನನ್ನ ಪರಿಶೋಧಿಸಿದಂತೆ. ಏನ್ ಪರಿಶೋಧಿಸಿದ? ಅಬ್ರಾಹ್ಮಣೇ ಆಗ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬಳೇ ಮಗನನ್ನ, ಅಂದ್ರೆ ದೇವರ ಮಕ್ಕಳಾಗಿರುವಂತ ನಾವು ದೇವರಿಗೆ ಪ್ರಿಯರಾಗಿರ್ಬೇಕು ಮತ್ತು ಲೋಕಕ್ಕೆ ಪ್ರಿಯರಾಗಿರ್ಬೋದು. ನೀನು ಯಾವುದನ್ನ ಪ್ರಿಯ ಅಂತ ಕರಿತೀಯೋ, ಯಾವುದನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತೀಯೋ, ನೀನು ಯಾವುದನ್ನ ಹೆಚ್ಚಾಗಿ ಹಚ್ಕೋತೀಯೋ, ನೀನು ಯಾವುದನ್ನ ಹೆಚ್ಚಾಗಿ ಬರೀ ಅದ್ರ ಬಗ್ಗೆ ಯೋಚಿಸ್ತಾ ಇದೆಯೋ, ನೀನು ಯಾವುದನ್ನ ಹೆಚ್ಚಾಗಿ ಅದ್ರ ಸ್ವಲ್ಪ ಸಮಯ ಕಳ್ತಾ ಇದೆಯೋ, ನೀನು ಯಾವುದನ್ನ ಹೆಚ್ಚಾಗಿ ಸಮಯ ಕಳ್ತಾ ಇದೆಯೋ, ದೇವರು ಕೇಳಿದ್ರು ಅದನ್ನೇ ಅದರ ಕೊಟ್ಟು ನನಗೆ. ಮಾತಾಡ್ತಾ ನಾನು ಯಾವ್ದು ಹೆಚ್ಚಾಗಿ ಹಚ್ಕೋತಾ ಇದ್ದೆ ನೋಡಿ, ನಾನು ಯಾವ ತೆಗಿರ್ತಾ ಇದ್ದೇನೆ, ನಾನು ಯಾವ್ದು ಹೆಚ್ಚಾಗಿ ತೆಗೆದುಕೊಡ್ತಾ ಇದ್ದೇನೆ. ನಾನು ಯಾವ್ದು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಯೇಸುವಿನ ಪ್ರೀತಿಗಿಂತ ಅದನ್ನೇ ಕರ್ತನ ಕೇಳ್ತಾನೆ. ನೀನು ಲೋಕ ಪ್ರೀತಿಸೋದಾದ್ರೆ ಸ್ವಾಮಿ ಕೇಳ ಯಾರಿಗಾಗಿ? ನನಗಾಗಿ. ನಮ್ಮ ಮತ್ತು ಯೇಸುವಿನ ಇರುವಂತ ಸಂಬಂಧ ಆಗುತ್ತಾ? ನಮ್ಮ ಸಭೆ ಮತ್ತು ಯೇಸುವಿನಲ್ಲಿರುವಂತಹ ಸಂಬಂಧ. ಚರ್ಚ್ ನಾವು ಸಭೆಯಾಗಿದ್ದೇವೆ, ಹೌದ್ರಿ? ಹೌದಾ? ನಾವೇನಾಗಿದ್ದೇವ್ರಿ? ನಾವೇನಾಗಿದ್ದೇವ್ರಿ? ಯೇಸು ಏನಾಗಿದ್ದಾನೆ? ಮೊದಲಿಗೆ ಸಭೆ ಅಂದ್ರೆ ಏನ್ರಿ? ಮೊದಲಿಗಿತ್ತಲ್ವಾ? ಹೌದಾ? ಈಗ ಹೇಳಿ, ಮೊದಲಿಂದನನ್ನ ಎದುರುಗೊಳಕ್ ಹೋಗುವಾಗ ಗಂಡ ಮನೆಗೆ ಹೋಗ್ಬೇಕಾದ್ರೆ ಒಬ್ಬ ಕನ್ಯೆ ಮದುವೆ ಆಯ್ತು, ವಿವಾಹ ಆಯ್ತು, ಒಬ್ಬ ಸ್ತ್ರೀ ಗಂಡನ ಮನೆಗೆ ಪತಿ ಮನೆಗೆ ಹೋಗ್ತಿರ್ತಾಳೆ. ಯಾವ ಮನೆಗೆ ಹೋಗ್ತಿರ್ತಾಳೆ? ತವ್ರ ಮನೆಗೆ ಹೋಗ್ತಿರ್ತಾಳೆ ಅಲ್ವಾ? ಹೌದಾ? ಅರ್ಥ ಆಯ್ತೆ? ಈಗ ಗಂಡ ಮನೆಗೆ ಹೋಗ್ಬೇಕಾದ್ರ ನಾನು ಹೋಗ್ಕಾರ ಈ ಸ್ತ್ರೀಯರು ಪತಿ ಮನೆಗೆ ಹೋಗ್ಕೊಂಡು ಗಂಡ ಮನೆಗೆ ಹೋಗ್ಬೇಕಂದ್ರ ಅವ್ರ ಅಪ್ಪನ ಅವ್ವನ್ನ ಅವ್ರ ಅಣ್ಣತಮ್ಮರನ್ನ ಅವ್ರ ಅತ್ತಂಗಿಯರನ್ನ ಗಂಡ ಮನೆಗೆ ಕರ್ಕೊಂಡೋಗಿ ಹೋಗ್ತಾರ? ಹಲೋ, ಕೇಳಿಸ್ಕೊಂಡ ಮಾತಾ? ಒಬ್ಬರಿಬ್ಬರು ಮಾತಾಡ್ತಾರೆ ಇಲ್ಲ ಅಂತೇಳಿ ನಿಮಗಿರೋ ಡೌಟ್ ಇದೆ. ಒಬ್ಬ ಸ್ತ್ರೀ ಮದುವೆ ಆಯ್ತು ಈಗ, ಓಕೆ, ಬ್ರದರ್ ನೋಡ್ರಿ, ಕೇಳಿಸ್ಕೊಡ್ರಿ. ನಮ್ಮ ಏನೋ ಒಬ್ಬರು ನಮ್ಮ ರಾಕೇಶ್ ಮದುವೆ ತಿಳ್ಕೊರಿ. ನಮ್ಮ ರಾಕೇಶ್ ಮದುವೆ ಆಯ್ತು, ಗಣೇಶ್ ಮದುವೆ ಆಯ್ತು. ಅವ್ರಿಬ್ಬರು ಮದುವೆ ಆದ ತಕ್ಷಣ ಅವರು ಅವ್ರ ಮಿಸಸ್ ಹೆಂಡತಿ ಕರ್ಕೊಂಡ್ ಬರ್ಬೇಕು. ಅವ್ರ ಮನೆಯಿಂದ ಬರ್ತಾರೆ ಅಲ್ವಾ? ಈಗ ರಾಕೇಶ್ ಹೇಳ್ತಾಳೆ ಅವ್ರ ಹೆಂಡತಿ, ರಾಕೇಶ್ ನಾನು ಬರ್ಬೇಕಾದ್ರೆ ನಮ್ಮ ಅಪ್ಪ ಅವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ, ನಮ್ಮ ಅಪ್ಪಂಗೆ ಬಿಟ್ಟಿರಕ್ಕಾಗಲ್ಲ, ನಮ್ಮ ಮನೆಯವ್ರ ಬಿಟ್ಟಿರಕ್ಕಾಗಲ್ಲ, ನಾನು ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಹೇಗಿರ್ತದೆ?
ಏನಂತೀರ ಅವ್ರಿಗೆ? ಅಲ್ಲ, ನಿಯಮ ಅದು ನಿಯಮನ ಇಲ್ಲ. ಅಂದ್ರೆ ಒಬ್ಬ ಸ್ತ್ರೀ, ಒಬ್ಬ ಮೊದಲ ವ್ಯಕ್ತಿ ಮೊದಲಿನ ಹತ್ರ ಹೋಗ್ಬೇಕು ಅಂತಂದ್ರೆ ಆತನು ಅವ್ರು ಏನ್ ಮಾಡ್ಬೇಕು, ತನ್ನ ಮನೆಯವ್ರು ಬಿಡ್ಬೇಕು. ಹಲ್ಲೆಲೂಯಾ. ತನ್ನ ಕುಟುಂಬ ಬಿಡ್ಬೇಕಾಗ್ತದೆ. ಇದು ಇದು ಪದ್ಧತಿ ರೀ. ಈ ಲೋಕದಂತ ಈ ಒಂದು ಕಾರ್ಯ ಪದ್ಧತಿ ನೋಡಿ ಜಾಸ್ತಿಯಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ, ಅದನ್ನು ಉಪಯೋಗಿಸ್ತಾ ಇದ್ದೀವಿ ನೋಡಿ. ಎಲ್ಲ ನೋಡಿ, ಒಬ್ಬ ಸ್ತ್ರೀ ತನ್ನ ಗಂಡ ಮನೆಗೆ ಹೋಗ್ಬೇಕಂತಂದ್ರೆ ಎಲ್ಲ ಬಿಟ್ಟು ಹೋಗ್ಬೇಕು. ಅವಳು ತನ್ನ ಮನೆ ಬಿಡ್ಬೇಕು, ತನ್ನ ತಂದೆ ತಾಯಿ ಬಿಡ್ಬೇಕು, ಅಪ್ಪ ಅಮ್ಮನ ಬಿಡ್ಬೇಕು, ಎಲ್ಲರೂ ಬಿಡ್ಬೇಕು. ಬಿಟ್ಟು ತನ್ನ ಗಂಡ ಮನೆಗೆ ಹೋಗ್ಬೇಕಾಗ್ತದೆ, ಗಂಡ ಸೇರ್ಕೋಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುರುಷನ್ ಕೂಡ ಅದೇ ಆಗ್ತದೆ. ಏನಂತ ವಾಕ್ಯ ಆಗ್ತದೆ, ಈಗ ಪುರುಷನ ತಂದೆ ತಾಯಿನ ಬಿಟ್ಟು ತನ್ನ ಹೆಂಡತಿನ ಸೇರಿಕೊಳ್ಳಬೇಕು. ಹಲ್ಲೆಲೂಯಾ. ಅಂದ್ರೆ ಒಂದನ್ನು ಸೇರ್ಕೋಬೇಕು ಅಂತಂದ್ರೆ ಒಂದನ್ನ ಬಿಡ್ಬೇಕಾಗ್ತದ್ರಿ. ಹಲ್ಲೆಲೂಯಾ. ಅರ್ಥಾಗ್ತದೆ ನಿಮಗೆ? ಒಬ್ಬ ಸ್ತ್ರೀ ತನ್ನ ಪತಿ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಕರ್ಕೊಂಡೋಗಿಲ್ರಿ, ಎಲ್ಲ ಬಂಧುಗಳು ಕರ್ಕೊಂತೀನಿ, ನನ್ನ ಗಂಡ ತಂದೆ ತಾಯಿ ಕರ್ಕೊಂತೀನಿ, ಎಲ್ಲ ಕರ್ಕೊಂಡು ಬರ್ತೀನಿ. ನೀವು ಒಪ್ಕೋತ ಹೇಳಕ್ಕಾಗಲ್ಲ, ನಿಯಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ನಾವು ಕ್ರಿಸ್ತನ ಪ್ರೀತಿಸ್ತೀವಿ ಅಂತಂದ್ರೆ, ಆತನಲ್ಲಿ ನಾವು ಸೇರ್ಕೋತಾ ಇದೀವಿ ಅಂತಂದ್ರೆ, ಆತನ ಒಪ್ಕೋತಾ ಇದೀವಿ ಅಂತಂದ್ರೆ ನಾವು ಈ ಲೋಕವನ್ನು ಬಿಡಲೇಬೇಕ್ರಿ. ಈ ಲೋಕದಂತ ಕಾರ್ಯ ಬಿಡಲೇಬೇಕು. ಇದು ಒಪ್ಪೋಕೆ ಯಾರು ಆಗಕ್ಕಾಗಲ್ಲ ರೀ. ಒಪ್ಪೋದಿರ್ಲಿಕ್ಕೆ ಯಾರು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಅವನು ಮಾಡ್ತಾ ಇಲ್ಲ ಅಂದ್ರೆ ಒಂದನ್ನು ಅರ್ಥ ಮಾಡ್ಕೋಣ, ಅವನು ದೇವ್ರನ್ನ ತಿಳ್ಕೊಂಡಿಲ್ಲ ಸರಿಯಾಗಿ. ಹಲ್ಲೆಲೂಯಾ. ಅವ್ರಿಗೆ ದೇವ್ರ ಬಗ್ಗೆ ಅರಿವು ಸರಿಯಾಗಿಲ್ಲ, ಕರೆಕ್ಟಾಗಿ ಅರಿವು, ರಕ್ಷಣೆ ಸರಿಯಾಗಿ ಆಗಿಲ್ಲ, ಸರಿಯಾದ ರಕ್ಷಣೆ ಆಗಿಲ್ಲ. ಹಾಗಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನನ್ನ ರಕ್ಷಣೆ ಸರಿಯಾಗಿದೆಯಾ, ಸರಿಯಾದ ರಕ್ಷಣೆ ಇದ್ದೇವಾ? ಹಲೋ, ಹೆಸರಾಗಿ ನಾವು ಸರಿಯಾದ ರಕ್ಷಣೆ ಇದ್ದೇವೆ ಅಂತ ಹೇಳೋದಕ್ಕೆ ಸಾಧ್ಯ? ಕೈ ಇಡ್ತೀರಾ? ನಾನು ಸರಿಯಾದ ರಕ್ಷಣೆ ಇದ್ದೀನಪ್ಪ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ನಾನು ಸರಿಯಾದ ರಕ್ಷಣೆ ಇದ್ರೆ ಇಲ್ಲಿ ಅನೇಕರು ಕೈ ಎತ್ತಾ ಇಲ್ಲ, ಅವ್ರ ಮನಸ್ಸಾಕ್ಷಿಯಲ್ಲಿ ಹೇಳ್ತಾ ಇದ್ದಾರೆ, ಸಂತೋಷ. ಇನ್ನು ಮೇಲಾದ್ರೂ ಕರ್ತನ ಕಡೆ ತಿಳ್ಕೊಂಡು ದೇವರು ಅಷ್ಟೇ ಸರಿಯಾದ ಅರ್ಥ ಮಾಡ್ಕೊಳ್ಳಿ. ನಾನು ಲೋಕವನ್ನಾಗಲಿ ಲೋಕದಲ್ಲಿರುವ ನಾವು ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಅವರಿಗೆ ದೇವರ ಬಗ್ಗೆ ಎಚ್ಚರಿಕೆ ಅವರಲ್ಲಿಲ್ಲ. ಎರಡನೇದಾಗಿ ಅವರು ದೇವರ ಪ್ರೀತಿ ಮಾಡ್ತಾ ಇಲ್ಲ. ಅವ್ರು ಸುಳ್ಳು ಹೇಳ್ತಾರೆ, ನಾವು ದೇವ್ರ ಪ್ರೀತಿ ಮಾಡ್ತೀವಿ ಅಂತ ಸುಮ್ಮನೆ ಬಾಯಿ ಮುಂದೆ ಹೇಳ್ತಾರೆ, ನಾಟಕೀಯವಾಗಿ ಹೇಳ್ತಾರೆ ಅಲ್ವಾ? ನೋಡ್ರಿ, ಈ ನಾವು ನೋಡ್ತೇವೆ ಆಕ್ಟ್ ಮಾಡುವಂಥವ್ರು, ನಟರು ನೋಡ್ತೀವಿ. ನಾವು ನಟರು ಸ್ಟೇಜ್ ಮೇಲೆ ಬಂದು ಆಕ್ಟ್ ಮಾಡ್ತಾರೆ, ನಾಟಕ ಮಾಡುವಂಥವ್ರು ನೋಡ್ತೇವೆ. ಅವರು ಎಂತಾದೇ ಪಾತ್ರದಲ್ಲಿ ಮಾಡಿದ್ರು ಕೂಡ ಕೆಲವರು ಏನ್ ಮಾಡ್ತಾರೆ, ತಂದೆ ಪಾತ್ರ ಮಾಡ್ತಾರೆ, ತಂದೆ ಅಳ್ತಾನೆ ಅವ್ರು ಏನಾಗ್ತಾರೆ ತೋರಿಸ್ತಾರೆ. ಇದಾದ್ಮೇಲೆ ಮಾತ್ರ ಜೀವನ ಹೆಂಗಿರ್ತದೆ, ನಾಟಕ ಮುಗಿತಂದ್ರೆ ನಾಟಕ ಮುಗಿದ ಹೆಂಗಿರ್ತದೆ, ಹೆಂಗಿರ್ತದೆ ಹಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಾಟಕ ಮಾಡ್ತಾ ಇದ್ದೀವಿ, ನಾವು ದೇವರು ಪ್ರೀತಿಸ್ತಾ ಇದೀವಿ ಅಂತ ನಾಟಕದಲ್ಲಿದ್ದೀವಿ, ನಾಟಕ ಮಾಡ್ತಾ ಇದೀವಿ ಅಂತ ಅರ್ಥ. ನಾಟಕ ಮಾಡುವಂಥದ್ದು ದೇವರ ಇಷ್ಟ ಇಲ್ಲ, ಅಂತ ದೇವ್ರ ಇಷ್ಟ ಇಲ್ಲ. ಹಲ್ಲೆಲೂಯಾ. ನಮ್ಮನ್ನು ಸಮರ್ಪಿಸಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನಾದ್ರು ಪ್ರೀತಿಸ್ತಾ ಇದ್ದೀವಿ, ನಾವು ಯಾರು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ ಬಹಳ ಲೋಕವನ್ನಾಗಲಿ ಲೋಕದಲ್ಲಾಗಲಿ ಪ್ರೀತಿಸಬೇಡ್ರಿ. ಅದಕ್ಕೆ ನಾವು ಲೋಕ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡ್ತೇವೆ. ಓದಿ ವಾಕ್ಯವನ್ನ ಓದ್ರಿ. ಲೋಕ ಸುವಾರ್ತೆ 9:23 ಬೇಗ ಓದ್ರಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕು. ತನ್ನ ನಿಯಮ ಇದೆ. ಯೇಸುವಿನ ಹಿಂದೆ ಬರಲಿಕ್ಕೆ ಯಾರು ಬಯಸ್ತಾರೋ ಅವರಿಗೊಂದು ನಿಯಮ ಇದೆ, ಅವರು ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕು. ತಮ್ಮನ್ನು ತಾನು ನಿರಾಕರಿಸೋದಂದ್ರೆ ನಮ್ಮನ್ನೇ ನಾವು ಹೇಳಲ್ಲಪ್ಪ. ಇನ್ನೊಂದು ಅರ್ಥದಲ್ಲಿ ನಾನು ಕಳೆದ ಸತ್ಯ ಇದ್ದೇನೆ, ನಮಗಾಗಿ ನಾವು ಸತ್ತೋಗ್ಬಿಡ್ಬೇಕು. ನಮಗಾಗಿ ನಾನು ಹೇಳಿಲ್ಲಪ್ಪ, ನಾವು ಜೀವಿತವನ್ನು ಯೇಸುವಿಗಾಗಿ. ಅದಕ್ಕಾಗಿ ಆ ಗ್ರಂಥವನ್ನು 20:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನಾನು ಜೀವಿಸ್ತಾನೆ. ಹಲ್ಲೆಲೂಯಾ. ಆದರೆ ಜೀವನವನ್ನು ನಾವು ಜೀವಿಸುವುದೇನೆಂದ್ರೆ ಹೇಗೆಂದರೆ ದೇವಕುಮಾರನಿಂದ ನಂಬಿಕೆಯಿಂದಲೇ ನಾನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಾವು ಕೈಗೆ ಕೊಲ್ಪಟ್ಟವರಾದ ಕಾರಣ
ಕ್ರಿಸ್ತನ ರಕ್ತದಿಂದ ಕೋಲ್ಪಟ್ಟವರಾದ ಕಾರಣ, ಕ್ರಿಸ್ತನ ರಕ್ತನ ಬಿಡುಗಡೆ ಹೊಂದಿದ ಕಾರಣ, ಕ್ರಿಸ್ತನ ರಕ್ತನ ಬಿಡುಗಡೆ ಮಾಡಿದ ಕಾರಣ, ನಾವು ಪ್ರಯತ್ನ ಪಡಪಟ್ಟ ಕಾರಣ, ನಾವು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟ ಕಾರಣ ನಾವು ಜೀವಿಸೋದು ನಾವಲ್ಲ, ನಾವು ನಮ್ಮೊಳಗೆ ಕ್ರಿಸ್ತನ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ. ಜೀವನದಿಂದ ನಾವು ಜೀವಿಸೋದು ಹೇಗೆಂದ್ರೆ, ಈಗ ನಾವು ಜೀವಿಸ್ತಾ ಇದ್ದೇವೆ, ಜೀವನದಲ್ಲಿ ನಾವು ಜೀವಿಸೋದು ಹೇಗೆಂದ್ರೆ ದೇವಕುಮಾರ ಮೇಲೆ ಒಂದು ನಂಬಿಕೆ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯ. ಒಂದೇ ಒಂದು ಆಯ್ಕೆ, ನಾವು ಜೀವಿಸಬೇಕಂತಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಂದ ಜೀವಿಸಬೇಕೆ ಹೊರತು ನಾವು ಲೋಕದ ಮೇಲೆ ನಂಬಿಕೆಯಿಂದ ಅಲ್ಲ. ಅರ್ಥ ಆಗ್ತದೆ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ಯೇಸು ಅಂತಂದ್ರೆ ನನ್ನ ಹಿಂದೆ ಬರೋದಕ್ಕೆ ಯಾರು ಇಷ್ಟ ನೋಡ್ರಿ, ಅದೆಲ್ಲರೂ ಕರೀಲಿಲ್ಲ. ನನ್ನ ಹಿಂದೆ ಬರುವವರು ತಮ್ಮ ನಿರಾಕರಿಸಿಕೊಳ್ಬೇಕು. ನಿರಾಕರಣೆ ಅಂದ್ರೆ ಸ್ವ ನಿರಾಕರಣೆ, ಸೆಲ್ಫ್ ಡಿನೈ. ನಮ್ಮನ್ನು ನಿರಾಕರಿಸಿದ್ರೆ ನಮ್ಮನ್ನು ನಿರಾಕರಿಸಿಕೊಳ್ಳೋದು, ನಮ್ಮನ್ನು ನಾವು ನಿರಾಕರಿಸೋದು ಅಂದ್ರೆ ಸೆಲ್ಫ್ ಡಿನೈ. ನಾನೇನು ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇನು ಅಲ್ಲ, ನೀನೇನೇ ಎಲ್ಲ, ತುಂಬ ಸುಂದರವಾದ ನಾಟಕ ಹಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರ ಆತ್ಮನೇ ನನ್ನಲ್ಲಿ ಇರುವವರೇ, ದೇವರ ಆತ್ಮನೇ ನನ್ನಲ್ಲಿ ಇರುವವರೇ. ತುಂಬ ಸುಂದರವಾದ ನಾವು ಬೇರೆ, ತುಂಬ ಸುಂದರವಾದ, ನಾವಿಬ್ಬರು ಒಂದೇ, ನಾವಿಬ್ಬರು ಒಂದೇ ಅಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಒಂದೇ ಅಂತ ಹೇಳ್ತಾ ಇದ್ವಿ, ಮನಸ್ಸಲ್ಲಿ ಬೇರೆ ಇದೆ. ನಮ್ಗೆ ಆತ್ಮ ದೀಕ್ಷೆ ಒಂದೇ, ನಮ್ಮ ರಕ್ಷಣೆ ಒಂದೇ, ನಮ್ಮ ಆತ್ಮನು ಒಂದೇ, ನಮಗೆ ನಿಶಾಂತನ ಒಂದೇ, ಸಭೆ ಒಂದೇ, ಎಲ್ಲ ಒಂದೇ. ಆದ್ರೆ ನಾವು ಮನಸ್ಸಲ್ಲಿ ಬೇರೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಕಾಸ್ ನಾನು ಏನು ಮಾಡ್ತಾ ಇದ್ದೀನಿ, ಲೋಕವನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ. ನಾವು ಲೋಕದಲ್ಲಿರುವಂತ ಸಂಗತಿ ಹಚ್ಕೊಂಡ್ಬಿಟ್ಟಿದ್ದೀನಿ, ಪ್ರೀತಿಸ್ತಾ ಇದ್ದೀನಿ. ನಾನು ಲೋಕವನ್ನು ಪ್ರೀತಿಸ್ತಾ ಇದ್ದೀನಿ ಅಂತಂದ್ರೆ ತಂದೆ ಪ್ರೀತಿ ನಮ್ಮಲ್ಲಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಆ 1 ವರ್ಷದ ಪುಸ್ತಕ 19ನೇ ಅಧ್ಯಾಯ 21ನೇ ವಚನದಲ್ಲಿ ಈ ಶಿಷ್ಯತ್ವವನ್ನು ಏನು ಅಂತ ಕಲಿಸಿಕೊಡ್ತಾರೆ. ಈ ಶಿಷ್ಯತ್ವ ಅನ್ನುವಂಥದ್ದು ಏನಾಗಿದೆ, ಬಿಟ್ಟು ಬಿಡುವಂಥದ್ದಾಗಿದೆ. ನಾವು ಬಿಡಬೇಕು ನಮ್ಮಲ್ಲಿರುವಂಥದ್ದು. ಶಿಷ್ಯತ್ವ ಅನ್ನುವಂಥದ್ದು ಏನಾಗಿದೆ, ಗುರುವನ್ನು ಹಿಂಬಾಲಿಸುವಂಥದ್ದಾಗಿದೆ ಮತ್ತು ತ್ಯಾಗ ಮಾಡುವಂಥದ್ದಾಗಿದೆ ಮತ್ತು ಆತನ ಚಿತ್ತದಂತೆ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಪ್ರಾರಂಭದಲ್ಲಿ, ಸಂದೇಶದ ಪ್ರಾರಂಭದಲ್ಲಿ ಕೇಳಿದ್ದೇವೆ, 2 ವಾರಗಳಂತೆ ಏನಂತೆ, ಲೂಕನ ಸುವಾರ್ತೆ 12:47 ಕ್ಷಮಿಸಿ 12:47 ವಾಕ್ಯದಲ್ಲಿ ತನ್ನ ಯಜಮಾನ ಚಿತ್ತವನ್ನು ತಿಳಿದು ಅದನ್ನು ಮಾಡದೇ ಇರುವಂತ ವ್ಯಕ್ತಿ ಗಟ್ಟಿಗೆ ಒಳಗಾಗ್ತಾನೆ, ಶಿಕ್ಷೆಗೆ ಒಳಗಾಗ್ತಾನೆ. ನಮಗೆ ಗೊತ್ತು ನಾವು ಗುರುವಿನಂತ ಆಗಬೇಕು ಅಂತ ಹೇಳಿ, ನಮಗೆ ಗೊತ್ತು ನಮ್ಮ ಗುರು ಬಯಸಿದರೆ ನಮ್ಮ ಶಿಷ್ಯನಂತ ಆಗಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಗುರುವಿನಂತ ಆಗೋ ಶಿಷ್ಯರಿಗೆ ಸಾಕು ಅಂತ ಯೇಸು ಹೇಳ್ತದೆ. ಗುರುವಿನಂತ ಆಗೋ ಶಿಷ್ಯರಿಗೆ ಸಾಕು. ನಾವು ಗುರುವಿನ ಚಿತ್ತ ಏನಂತ ನಮ್ಗೆ ಗೊತ್ತು, ಗುರುವಿನ ಆಸೆ ನಮ್ಗೆ ಏನೆಲ್ಲ ಗೊತ್ತು, ಅದನ್ನು ಮಾಡ್ತಾ ಇಲ್ಲ. ಯಾಕೆ ನಾವು ಲೋಕ ಪ್ರೀತಿಸ್ತಾ ಇದ್ದೀನ. ಹಲ್ಲೆಲೂಯಾ. ಹೋದ್ರೆ ವಾಕ್ಯವನ್ನ 1 ವರ್ಷ 1921 ಸಿಕ್ತಾ? ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಗೆ ಕಟ್ಟಿಕೊಂಡು ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನ, ಎಲೀಷನು ದೇವರ ಸೇವೆಗಾಗಿ ಉತ್ಸುಕನಾಗಿರುವಂತಹ ಸೇವಕ, ದೇವರ ಸೇವೆಗಳಿಗೆ ಹಸಿವಿರುವಂತಹ ಸೇವಕ. ಅದೆಂತ ಉತ್ಸುಕನಾಗಿದ್ದಂತಂದ್ರೆ ಕೆಳಮಟ್ಟದ ಸೇವೆಗೂ ಕೂಡ ಆತನು ಉತ್ಸುಕನಾಗಿದ್ದಂತೆ. ಹಲ್ಲೆಲೂಯಾ. ಎಲೀಷನು ದೊಡ್ಡ ಮಟ್ಟದ ಸೇವೆಯನ್ನ ಮಾಡಬೇಕಂತ ಬಯಸಿಲ್ಲ. ದೊಡ್ಡ ಮಟ್ಟದ ಸೇವೆನ ಅಷ್ಟೇ ಅಲ್ಲ ಅವನು ಬಯಸಿರುವಂಥದ್ದು, ಆತನ ಕೆಳಮಟ್ಟದ ಸೇವೆಗೂ ಆತನು ಉತ್ಸುಕನಾಗಿದ್ದಂತೆ. ಎಂತಾದ್ರೂ ಸೇವೆ ಸೇವೆ ಅಂತ ಬರುವಾಗ ಎಂತಾದ್ರೂ ಇರಲಿ, ನಾನು ಮಾಡಬೇಕಲ್ಲ. ಯಾರಿಗಾಗಿ? ಕ್ರಿಸ್ತ ಯೇಸುವಿಗಾಗಿ. ಹಲ್ಲೆಲೂಯಾ. 2 ವರ್ಷದ ಪುಸ್ತಕ 3:11 ವಾಕ್ಯದಲ್ಲಿ ಓದ್ಕೋತೇವೆ. ಹೇಳ್ತಂದ್ರೆ, ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿ ಇರುವುದಿಲ್ಲವೋ ಇದಕ್ಕೇನು? ಆ ಇಸ್ರಾಯೇಲ್ ಅರಸನ ಸೇವಕರೊಬ್ಬನು ಅವನಿಗೆ ಶಾಫಾಟನ ಮಗನು ಎಲೀಯನ ಕೈಗೆ ನೀರು ಕೊಡುತ್ತಿದ್ದವನು ಆ ಎಲೀಷನ ಪ್ರವಾದಿ ಇರುತ್ತಾನೆ. ಯಾರು? ಶಾಫಾಟನ ಮಗ. ಮತ್ತೆ ಯಾರಿಗೆ ನೀರು ಕೊಡ್ತಾ ಇದ್ದವನು?
ಯಾರಿಗೆ ನೀರು ಕೊಡ್ತಾ ಇದೆ ಎಲಿಷಾ? ಎಲಿಯನ ಕೈಗೆ ನೀರು ಹರಿಸ್ತಾ ಇರುವಂತ ವ್ಯಕ್ತಿಗಳು. ಹಲ್ಲೆಲೂಯ. ಶಿಷ್ಯ ಗುರು ಬಂದ್ರೆ ಅವನಿಗೆ ಕಾತರು ನೀರು ಹರಿಸುವಂತ ವ್ಯಕ್ತಿ, ಅಂತ ಸೇವಕರು ಆತನ ಮಾಡಿದ್ದಾನೆ. ಯಾರು? ಎಲಿಷಾ. ಎಷ್ಟು ಸೇವೆ ಆಸಕ್ತಿ ಉಳ್ಳವನಾಗಿದ್ದಂತಂದ್ರೆ ಅವನು ಕೆಳಮಟ್ಟದ ಸೇವೆ ಕೊಡ್ತಾನಂತ ಅರ್ಪಿಸಿಕೊಂಡಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ಅವನೇನ್ ಮಾಡ್ತಾನೆ? ಅವನು ತನ್ನ ಜೀವನದ ಮಾರ್ಗವನ್ನ, ಜೀವನದ ಸೇತುವೆಯನ್ನ ತನ್ನ ಹಿಂದೆ ಸುಟ್ಟುಹಾಕಿದ್ದಂತೆ. ಅವನ ಜೀವನ ಮಾಡಲಿಕ್ಕೆ ಒಂದು ಆಧಾರ ಏನು ಗೊತ್ತಾ? ಅವನ ಎತ್ತುಗಳು. ಉಳಿದ ಮಾಡಲಿಕ್ಕೆ ಏನು? ಅವನಿಗೆ ರಂಟೆ ಎತ್ತುಗಳು. 12ನೇ ಜೋಡಿಯಿಂದ ತಾನಾಗಿ ಬಿಡ್ತಾ ಇದ್ದಂತವನು, ತಾನಾಗಿ ಬಿಡ್ತಾ ಇದ್ದಂತ ವ್ಯಕ್ತಿ ಎಲಿಯ ಬಂದ ಮೇಲೆ ತನ್ನ ಕಂಬಳಿ ಹಾಕಿದ. ಹಾಕಿಬಿಟ್ಟ ತಕ್ಷಣ ಅವನೇದ, ಓ ನನ್ನ ತಂದೆ ತಾಯಿಗಳಿಗೆ ಮುದ್ದಿನ ಬರ್ಲಿಕ್ಕೆ ನನ್ನ ಅಪ್ಪಣೆ ಕೊಡು. ಇದೇದ, ಹೋಗು, ನಿನ್ನ ಮಾಡಿದಾದ್ರು ಏನು? ಹಲ್ಲೆಲೂಯ. ನಿನ್ನ ಮಾಡಿದಾದ್ರು ಏನು ಅಂತ ಹೇಳಿದ ತಕ್ಷಣ ಅವನೇನ್ ಮಾಡ್ದ? ತಾನು ಉಳುತ್ತಿದ್ದ ಎತ್ತುಗಳನ್ನ ಏನ್ ಮಾಡ್ದ? ತುಂಡು ಮಾಡಿ ಏನ್ ಮಾಡ್ದ? ಅದನ್ನ ಒಲಿಸಿ ದೇವರಿಗೆ ಸಮರ್ಪಿಸಿ ಏನ್ ಮಾಡ್ತಾನೆ? ತನ್ನ ಜೀವನೋಪಾಯ ನಾಶ ಮಾಡಿ ಮತ್ತು ದೇವರಿಗಾಗಿ ಮುಂದೆ ಹೊರಟಂತ ವ್ಯಕ್ತಿ ಯಾರು? ಎಲಿಷಾ. ಅವನಿಂದ ಜೀವನೋಪಾಯ ಎತ್ತು. ಅದನ್ನ ಕುಟುಂಬ ಮಾಡಕ್ಕಾಗಲ್ಲ, ಅದೆಲ್ಲ ಜೀವನ ಮಾಡಕ್ಕಾಗಲ್ಲ. ಅವನು ತನ್ನ ಜೀವನವನ್ನ ಕತ್ತರಿಸಿ ದೇವರಿಗಾಗಿ ನಿಂತ ವ್ಯಕ್ತಿ ಎಲಿಷಾ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಏನಂತ ಅರ್ಥ ಆಯ್ತು? ಕೊಡ್ಲಿಕ್ಕೆ ಏನಾದ್ರೆ ತಿಳಾಗ್ತಾ ಇತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಎಲಿಷಾ ಸತ್ರು ಅವನ ಪಕ್ಕದಲ್ಲಿ ಶವ ಕಚ್ಚಾದ ಸಾಕು ಅವನು ಎದ್ದು ಬರ್ತಾ ಇದ್ದಂತೆ ದೇವರ ವಾಕ್ಯ ಅಂತಂದ್ರೆ. ಅಂತ ಅಭಿಷಿಕ್ತನಾದ ದೇವರ ಸೇವಕ ಎಲಿಷಾ. ಯಾಕೆ? ಸಮರ್ಪಣೆ. ನಾನು ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದ ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸುಸ್ವಾಮಿ ನನ್ನ ಮುಂದೆ ಇದು ಬರೀ ಬಾಯಿದೆ ಹೋಗ್ರಿ. ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸುಸ್ವಾಮಿ ನಂಬಿ ಬಂದೆ ಸುಖವಾಯಿತು. ಹಲ್ಲೆಲೂಯ. ಎಂತ ಸುಂದರವಾದ ಲೋಕ ಹಿಂದೆ ಓಡಿ ಸಾಕಾಯ್ತಪ್ಪ. ಯಾವಾಗ ಯೇಸುಸ್ವಾಮಿ ನಂಬಿಯೋ ಸುಖ ಆಯ್ತು, ಸಂತೋಷ ಆಯ್ತು. ನಾವು ಸುಖ ಪಡ್ಕೊಂಡು ಸಂತೋಷ ಪಡ್ಕೊಂಡು ಮತ್ತೆ ಲೋಕ ಹಿಂದೆ ಓಡ್ತಾ ಇದ್ವಿ. ಕಣ್ಣು ಮತ್ತೆ ಕಣ್ಣು. ಹಲ್ಲೆಲೂಯ. ಮತ್ತಲ್ಲೇ ದೇವರ ಮಕ್ಕಳ ಜೀವನ, ಶಿಷ್ಯನ ಜೀವನ. ಅದಕ್ಕಾಗಿ ಯೇಸುಸ್ವಾಮಿ ಈ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ. ಲೂಕಾಸ್ 12:16 ತನ್ನ ಯಜಮಾನ ಚಿತ್ತವನ್ನು ಅರಿತುಕೊಂಡು ಮಾಡದಿರುವಂತ ಆಳು ಶಿಕ್ಷೆಗೆ ಒಳಗಾಗುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಈ ಶಿಷ್ಯತ್ವವನ್ನ ಎರಡು ರೀತಿಯಾಗಿ ನಾವು ಕಾಣ್ತೇವೆ. ಲೂಕಾಸ್ ಸುವಾರ್ತೆ 14ನೇ ಅಧ್ಯಾಯ ಅದರ 26 ಹೋದ್ರೆ ಇಲ್ಲ ಸಿಸ್ಟರ್ 14ನೇ ಅಧ್ಯಾಯ ಲೂಕಾಸ್ ಸುವಾರ್ತೆ 14:26. ಒಂದು ಗುರುಜು ಅಂದ್ರೆ ಇಲ್ಲಿ ಶಿಷ್ಯತ್ವದ ಬಗ್ಗೆ ಯೇಸುವನ್ನು ಕಲಿಸಲಿಕ್ಕೆ ಬಯಸ್ತಾ ಇದ್ದಾನೆ. ಶಿಷ್ಯತ್ವ ಅನ್ನೋದು ಎರಡು ರೀತಿಯಾಗಿದೆ. ಒಂದು ಕಟ್ಟುವುದು, ಎಲ್ಲರಿಗೆ ಕಟ್ಟುವುದು. ಶಿಷ್ಯತ್ವ ಅನ್ನೋದು ಕಟ್ಟುವುದಾಗಿದೆ. ಶಿಷ್ಯತ್ವ ಕಟ್ಟುವುದ್ರಿ, ಕೆಡುವುದಲ್ಲ. ನಾವು ಕಟ್ತಾ ಇದ್ದೀವಿ. ಶಿಷ್ಯತ್ವ ಅನ್ನೋದು ಕಟ್ಟುವಂತದ್ದಾಗಿದೆ. ಯಾವನಾದರೂ ಒಂದು ಗುರುಜನ್ನ ಕಟ್ಟಿಸಲಿಕ್ಕಾಗಿ ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಈಗ ಯೋಚನೆ ಮಾಡಿ, ಯಾರೋ ಒಬ್ರು ಮನೆ ಕಟ್ತಾ ಇದಾರೆ, ಒಂದು ಒಳ್ಳೆ ಸುಂದರವಾದ ಬಗಲೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು. ಕಟ್ಲಿಕ್ಕಾಗಿ ನಿಂತ್ಕೊಂಡ ಅವನೇನ್ ಮಾಡ್ತಾನೆ? ಯಾರಾದ್ರೂ ಕಟ್ಲಾಕ್ ನೀವು ಕಟ್ಟಾಕ್ ತೆಗೆದ್ರೆ ಏನ್ ಮಾಡ್ತೀರಿ? ಬರ ಹೋಗಿ ಮಾರ್ಕೆಟ್ ಹೋಗಿ ಎಲ್ಲ ತಂದು ಜಾಸ್ತಿ ಕಟ್ಟಾಕ್ ಶುರು ಮಾಡ್ಬಿಡ್ತೀರಿ. ಏನ್ ಮಾಡ್ತೀರಿ? ಹಲೋ, ಈಗ ಇಲ್ಲಿ ಮನೆ ಕಟ್ಟೋರು ಇದಾರೆ, ಏನ್ ಮಾಡ್ತೀರಪ್ಪ? ಕಟ್ಟುವಾಗ ಏನ್ ಮಾಡಿ, ಕಟ್ಟೋಕ್ಕಿಂತ ಮುಂಚೆ ಏನ್ ಮಾಡ್ತೀರಿ ನೀವು? ಪ್ಲಾನಿಂಗ್. ಏನ್ ಪ್ಲಾನಿಂಗ್ ಮಾಡ್ತೀರಿ? ಮಾತಾಡ್ರಿ. ಭಯ ಕೊಡ್ತೀರಪ್ಪ. ಪ್ಲಾನಿಂಗ್ ಏನದು? ಪ್ಲಾನಿಂಗ್ ಏನು? ಎಷ್ಟು ಖರ್ಚಾಗ್ತದೆ ಅಲ್ವಾ? ಪ್ಲಾನ್ ಮಾಡ್ಬೇಕಲ್ಲ.
ನಂತರ ಹಣನೇ ಇಲ್ಲ, ಹೋಗಿ ಕಡೆ ತೆಗಿತೇನೆ ಏನಂತಾರ ನಮ್ಗೆ, ನಂತರ ಏನಿಲ್ಲ ಕಟಾಕ್ ತೆಗಿತೀನಿ ಏನಂತಾರಕ್ಕೆ ಮೂರ್ಖ ಅಂತ ಹುಚ್ಚವನು. ಹಲ್ಲೆಲೂಯಾ ಹಲ್ಲೆಲೂಯಾ. ನಂತರ ಏನ್ ಸರ್ಕಾರನೇ ಇಲ್ಲ, ಕಟ್ಟಾಕತ್ತೀವಿ. ಕಟ್ಲಿಕ್ಕೆ ಏನ್ ಬೇಕು? ಸರ್ಕಾರ ಬೇಕು ತಾನೆ, ಹೌದಾ? ಒಬ್ಬ ಮೇಸ್ತ್ರಿ ಕೆಲಸಕ್ಕೆ ಕಟ್ಟೋನಿಗೆ ಏನ್ ಬೇಕ್ರಿ? ಸರ್ಕಾರ ಬೇಕು ತಾನೆ ಕಟ್ಲಿಕ್ಕಾಗಿ, ಹೌದಾ? ಮತ್ತೆ ಅವ್ನು ಪ್ಲಾನ್ ಮಾಡ್ತಾನೆ, ಇದು ಎಷ್ಟು ಆಗ್ತದೆ, ಎಷ್ಟು ಅಡಿ ಇರಬೇಕು, ಎಷ್ಟು ಉದ್ದ ಇರಬೇಕು, ಅಲ್ವಾ? ಅಗಲ ಎಷ್ಟು ಇರಬೇಕು, ಉದ್ದ ಎಷ್ಟು ಇರಬೇಕು, ಮತ್ತೆ ಖರ್ಚು ಎಷ್ಟು ಆಗುತ್ತೆ ಎಲ್ಲ ಲೆಕ್ಕ ಆಗ್ತಾನಲ್ಲ ಅವ್ನು. ಹೌದಾ? ಇದೇ ವಾಕ್ಯವನ್ನ ನಮ್ಗೆ ಹೇಳ್ತಾರೆ. ಯಾಕೆ ನಿಮ್ಮಲ್ಲಿ ಯಾವನಾದರೂ ಒಂದು ಬುರ್ಜನ್ನ ಕಟ್ಟಿಸಬೇಕು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು ಎಂದು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನಗೆ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ? ಹಲ್ಲೆಲೂಯಾ ಹಲ್ಲೆಲೂಯಾ. ಶಿಷ್ಯತ್ವ ಅನ್ನೋದು ಕೇಳಿಸ್ಕೊಳ್ಳಿ, ಶಿಷ್ಯತ್ವ ಅನ್ನೋದು ಕಟ್ಟುವುದಾಗಿದೆ. ನಾವು ಕಟ್ತಾ ಇದೀವಿ ಯಾರ ಮೇಲೆ? ಅಸ್ತಿವಾರದ ಮೇಲೆ. ಹಾಕಿರುವ ಅಸ್ತಿವಾರ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾರು ಅಲ್ಲ. ಆ ಅಸ್ತಿವಾರದ ಮೇಲೆ ನಾವು ಏನೇ ಕಟ್ಟಿದ್ರು ಅವರವರ ಕೆಲಸ ವ್ಯಕ್ತವಾಗ್ತದೆ. ಹಲ್ಲೆಲೂಯಾ. ಶಿಷ್ಯತ್ವ ಅನ್ನೋದು ಕಟ್ಟುವುದಾಗಿದೆ. ಕಟ್ಟವನು ಏನ್ ಮಾಡ್ತಾನೆ? ಲೆಕ್ಕ ಹಾಕ್ತಾನೆ. ಅಂದ್ರೆ ವಾಕ್ಯತ್ತದೆ ಶಿಷ್ಯತ್ವ ಅನ್ನೋದು ಕಟ್ಟುವುದಾಗಿದೆ. ಕಟ್ಟುವುದಂದ್ರೆ ಆತ್ಮಿಕ ಜೀವಿತ ಕಟ್ತಾ ಇದೀವಿ, ದೇವರಿಗಾಗಿ ಆತ್ಮಿಕ ಜೀವಿತವನ್ನು ಕಟ್ತಾ ಇದೀವಿ, ನಾವು ಜನರ ಜೀವಿತ ಕಟ್ತಾ ಇದೀವಿ. ಬೇಡಿಕೆಗಳನ್ನು ಪೂರೈಸಲು ಆಗದಂತ ವ್ಯಕ್ತಿ ಕಟ್ಟಕ್ಕಾಗಲ್ಲ. ಅಂದ್ರೆ ನಾವು ಕಟ್ತಾ ಇದೀವಿ, ಅದ್ರಲ್ಲಿರುವಂತ ಬೇಡಿಕೆಗಳು ಕೆಲವು ಇರ್ತಾವ. ಉಸುಕು ಬೇಕು, ಸಿಮೆಂಟ್ ಬೇಕು, ಮಣ್ಣು ಬೇಕು, ಇಟ್ಟಿಗೆ ಬೇಕು, ಎಲ್ಲ ಬೇಕಲ್ಲ ಅಲ್ವಾ? ಎಲ್ಲ ಬೇಕು. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸಕ್ಕೆ ಆಗದೆ ಹೋದ್ರೆ ನಾನು ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಕಟ್ಟಡ ಕಟ್ತಾ ಇದ್ರಿ, ಇಲ್ಲಿ ಕಟ್ಟಡ ಕಟ್ಟುವಂತವ್ರು ನಾನು ಕೆಲಸಕ್ಕೆ ಹೋಗ್ತೀನಿ ಅನ್ನುವಂಥವ್ರು, ಒಂದು ವೇಳೆ ನಿಮ್ಮ ಆ ಒಂದು ಬೇಡಿಕೆಗಳನ್ನ, ನಮ್ಮ ಬೇಡಿಕೆ ಅಲ್ಲ, ಆ ಒಂದು ಕಟ್ಟಡಕ್ಕೆ ಬೇಕಾದ ಕೆಲಸದ ಬೇಡಿಕೆಗಳನ್ನ ನಾನು ಪೂರೈಸಲಿಕ್ಕೆ ಆಗದೆ ಹೋದ್ರೆ ನಾನು ಕಟ್ಟಲಿಕ್ಕೆ ಆಗೋದಿಲ್ಲ. ಕಟ್ಟಡ ಕಾಮಗಾರಿ ಸ್ಥಗಿತವಾಗ್ತದೆ. ಯಾಕೆ? ಅದಕ್ಕೆ ಬೇಕಾದಷ್ಟು ನನ್ನ ಹತ್ರ ಇಲ್ಲ. ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ, ಬೇಡಿಕೆಗಳನ್ನ ಪೂರೈಸಲಿಕ್ಕೆ ಆಗದೆ ಹೋದ್ರೆ ಒಬ್ಬ ಕಟ್ಟಡ ಕಟ್ಟುವಂತರು ಕಟ್ಟುವುದು ವ್ಯರ್ಥ. ಹಲ್ಲೆಲೂಯಾ ಹಲ್ಲೆಲೂಯಾ. ಅರ್ಥ ನಿಮಗೆ? ಶಿಷ್ಯತ್ವ ಕಟ್ಟುವುದಾಗಿದೆ. ಬೇಡಿಕೆಯನ್ನು ಪೂರೈಸಲಿಕ್ಕಾಗದಂತ ವ್ಯಕ್ತಿ, ಈಡೇರಿಸಲಿಕ್ಕಾಗದಂತ ವ್ಯಕ್ತಿ, ಆದ್ರೆ ಯಾರ ಬೇಡಿಕೆ ಈಡೇರಿಸಬೇಕಾಗಿದೆ? ತನಗೆ ಸಂಬಳ ಕೊಡುವಂತ ಯಜಮಾನನ ಬೇಡಿಕೆ ಈಡೇರಿಸಬೇಕಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಕಟ್ಟುವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇನೆ. ನೆಹೆಮೀಯನು ಅಂದ್ರೆ ಅಂತ ಗೋಡೆ ಕಟ್ಟಲಿಕ್ಕಾಗಿ ಅವ್ರು ಕರೆದಂತೆ ಬನ್ನಿ, ಒಳ್ಳೆ ಕೆಲಸ ನಾವು ಕೈ ಹಾಕೋಣ. ಕಟ್ಟುವನು ಕೆಲಸ ಮಾಡ್ತಾ ಇದ್ರು. ಕಟ್ಟುವವನು ತನ್ನ ಯಜಮಾನನ ಬೇಡಿಕೆಯನ್ನ ಪೂರೈಸುವಂತನಾಗಿರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಕಟ್ತಾ ಇದ್ದೀನಿ ಬಿಲ್ಡಿಂಗ್ ಅಂತಂದ್ರೆ ಅದಕ್ಕೆ ಸರಿಯಾದ ಸಾಮಗ್ರಿ ಮಾತ್ರ ಇಲ್ಲ ಅಂತಂದ್ರೆ ಕಟ್ಟಕ್ಕಾಗಲ್ಲ. ಯಾವ ಸಾಮಗ್ರಿ, ಯಾವ ನಿಯಮ ಇದೆ? ನಾನು ಲೋಕ ನಿಲ್ಲಿಸಬಾರದು ನಿಯಮ ಇದೆ. ಹಲ್ಲೆಲೂಯಾ. ಕಟ್ಟುವಂತವನು ತನಗಾಗಿ ಬದುಕಿನ ತನಗೋಸ್ಕರ ಮಾಡಕ್ಕಲ್ಲ. ಅವರು ತನ್ನ ಯಜಮಾನ ಸುಂದರವಾದ ಭವ್ಯ ಆಲಯವನ್ನ, ಯಜಮಾನಿಗಾಗಿ ಬೇಕಾದ ಭವ್ಯವಾದ ಮಂದಿರವನ್ನ, ಭವ್ಯವಾದ ಮನೆಯನ್ನ ಕಟ್ಟಿ ನಾವು ಕೈ ಹಾಕ್ತಾದ್ರಿಂದ ನಾನು ಯಜಮಾನ ಬೇಡಿಕೆಯನ್ನು ಪೂರೈಸಬೇಕು. ಆದ್ರೆ ಯಜಮಾನ ಹೆಂಗೆ ಹೇಳ್ತಾನೋ, ಯಾವುದೇ ಡೈಗ್ರಾಮ್ ಹಾಕಿದಾನೋ, ಯಾವ ರೀತಿಯಾಗಿ ಆ ಒಂದು ಪ್ಲಾನ್ ಇದೆಯೋ ಆ ಪ್ಲಾನ್ ಪ್ರಕಾರ ಕಟ್ಟಬೇಕಾಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪೂರ್ವಕ್ಕೆ ಬರಬೇಕು, ಪಶ್ಚಿಮಕ್ಕೆ ಬರಬೇಕು, ಇಲ್ಲ ಹಾಕ್ತಾರಲ್ಲ ಪ್ಲಾನ್ಗಳು. ಇದೆಲ್ಲ ಮಾಡಕ್ಕಾಗಲ್ಲ ಅಂತಂದ್ರೆ ಅವನಿಗೆ ಕಟ್ಟಕ್ಕಾಗೋದಿಲ್ಲ. ಎಷ್ಟು ಕರ್ತವ್ಯ ಹಲ್ಲೆಲೂಯಾ. ಕಟ್ಟುವ ಕೆಲಸ ನಾವಿದ್ದೇವೆ. ಆಮೇಲೆ ಕಟ್ಟುವ ಕೆಲಸ ನಾವಿದ್ದೇವೆ ಅಂತ ಹೇಳಿ ನಾವು ಕಟ್ಟಬೇಕು. ವಾಕ್ಯ ಹೋಗ್ತದೆ ಇರುತ್ತಂದ್ರೆ 1 ಪೇತ್ರ 2:5 ಹೋದ್ರೆ ಇದು ಬೇಕು ಹೋದ್ರಿ. ನಾವು ಏನಕ್ಕೋಸ್ಕರ ಕಟ್ಟಲ್ಪಡ್ತಾ ಇದೀವಿ? ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡ್ತಾ ಇದ್ದೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕಟ್ಟುವಂತ ವ್ಯಕ್ತಿ ಬಹಳ ಎಚ್ಚರವಾಗಿರ್ತಾನೆ. ಕಟ್ಟಡದ ಕುರಿತಾಗಿ ಎಚ್ಚರಿಕೆಯಾಗಿರ್ಬೇಕು. ಆದ್ರೆ ಏನ್ ಕಟ್ತಾ ಇದ್ದಾರೆ, ಏನೆಲ್ಲ ಕಟ್ತಾ ಇದ್ರೆ, ಏನು ಮಾಡ್ತಾ ಇದ್ರೆ ಎಂಬುದಾಗಿ ಎಚ್ಚರಿಕೆಯಾಗಿರ್ಬೇಕ್ರಿ. ಯಾಕಂದ್ರೆ ಹಾಗಿರುವ ಅಸ್ತಿವಾರ ಯೇಸುಕ್ರಿಸ್ತನನ್ನು ಬೇರೆ ಯಾರು ಅಲ್ಲ. ಆ ಅಸ್ತಿವಾರ ಮೇಲೆ ಕಟ್ಟುವಂತ ಪ್ರತಿಯೊಬ್ಬ ಕೆಲಸ ಕಾರ್ಯಗಳು ಆ ಬೆಂಕಿಯ ಜನರಿಗೆ
ವ್ಯಕ್ತವಾಗ್ತವೆ. ಹಲ್ಲೆಲೂಯಾ. ಒಬ್ಬರು ಕಟ್ಟಿದ್ದು ಉಳಿದ್ರೆ ಅವ್ರಿಗೆ ಬಹುಮಾನ ಬರ್ತದೆ. ಆಮೇಲೆ ಒಬ್ಬರು ಕಟ್ಟಿದ್ದು ಹಾಳಾದ್ರೆ ಅವ್ರಿಗೆ ಬಹುಮಾನ ದೊರೆಯೋದಿಲ್ಲ. ನಾವು ಬಹುಮಾನ ಪಡ್ಕೋದಾಗ ಕಟ್ಟಬೇಕ್ರಿ. ಯಾಕಂದ್ರೆ ಕಟ್ಟುವವನಿಗೆ ಒಂದು ನಿಯಮ ಇರ್ತದೆ. ಆ ನಿಯಮ ಅಂತಂದ್ರೆ ನಾನು ಕಟ್ಟುವುದರ ಮೇಲೆ ಏನಾಗಿರ್ಬೇಕು, ನಾನು ದೃಷ್ಟಿ ಇಡಬೇಕು ಹೊರತು ಈ ಲೋಕದ ಕಾರ್ಯಗಳ ಮೇಲೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯ ತೆಗೆದುಕೊಂಡು ಬೇಗ ಯಾರು ತೆಗೆದು ಓದೋದನ್ನ. ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವನು ಬಂಡೆ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನಿಗೆ ಹೋಲಿಕೆಯಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಬುದ್ಧಿವಂತರು ಹೇಳಿ? ಯಾರು ಬುದ್ಧಿವಂತರು? ಆತನ ಮಾತುಗಳನ್ನು ಕೇಳಿ ಯಾರು ಬುದ್ಧಿವಂತರು? ಆತನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬುದ್ಧಿವಂತನು ತನ್ನ ಮನೆ ಕಟ್ಟಬೇಕಾದಾನೆ. ಹಲ್ಲೆಲೂಯಾ. ನಾವು ಕಟ್ಟುತ್ತಾ ಇದ್ದೇವೆ. ಯಾರಾಗಿರ್ಬೇಕು? ಬುದ್ಧಿವಂತನಾದ ಕಟ್ಟುವಂತ ವ್ಯಕ್ತಿ ಆಗಿರ್ಬೇಕು ನಾನು. ಹಲ್ಲೆಲೂಯಾ. ನಾನು ಕಟ್ತಾ ಇದ್ದೀನಿ. ಇನ್ನೊಬ್ಬ ಬುದ್ಧಿವಂತನ ಕಟ್ತಾ ಇದ್ದಾನೆ, ಒಬ್ಬ ಬುದ್ಧಿಯ ವ್ಯಕ್ತಿ ಕಟ್ತಾ ಇದ್ದಾನೆ, ಒಬ್ಬನು ಬಂಡೆ ಮೇಲೆ ಕಟ್ತಾ ಇದ್ದಾನೆ, ಒಬ್ಬ ಮರಳ ಮೇಲೆ ಕಟ್ತಾ ಇದ್ದಾನೆ. ಇವರಿಬ್ಬರು ಕೂಡ ಒಂದು ಒಳ್ಳೆ ಯೋಚನೆ ಇತ್ತು, ಮನೆ ಕಟ್ಟಬೇಕು. ನಮಗೆ ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ ಆಲೋಚನೆ ಇತ್ತು. ಒಳ್ಳೆ ಉದ್ದೇಶ, ಗುರಿ ಉದ್ದೇಶ ಒಳ್ಳೆದಿದೆ. ಎಲ್ಲ ಸರ್ಕಾರ ಇದಾವೆ, ಎಲ್ಲ ಹಣ ಇದೆ, ಎಲ್ಲ ದುಡ್ಡಿದೆ, ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಬುದ್ಧಿವಂತನೇ ಮಾಡಿದ ಬಂಡೆ ಮೇಲೆ ಕಟ್ಟಲಿಕ್ಕೆ ಯೋಚನೆ ಮಾಡಿದ. ಹಲ್ಲೆಲೂಯಾ. ಆತನು ತನ್ನ ಪಾಯ ಆತನು ಅಸ್ಥಿವರ ಆಳವಾಗಿ ಅಡ್ಡಿ ಬಂಡೆನ ಬರುವರು ಬಿಡ್ಲಿಲ್ಲ. ಅಂತ ಆಳವಾಗಿ ಡೀಪಾಗಿ ಅದನ್ನ ಹಡ್ಡಿ ಅದನ್ನ ಅಗದು ಆತನ ಮಾಡ್ದ ಬಂಡೆನ ಬರುವವರೆಗೂ ಆಗದ ಅಲ್ಲಿ ತನ್ನ ಅಸ್ಥಿ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬುದ್ಧಿನ ಮನುಷ್ಯ ಏನು ಗೊತ್ತಾ? ಇಲ್ಲ ವ್ಯಕ್ತಿ ಇದ್ದಾನೆ, ಅವನಿಗೆ ಆಳವಾದ ಜೀವಿತ ಬೇಡ, ಆಳವಾಗಿ ಜೀವಿಸೋದು ಬೇಡ, ದೇವರ ವಾಕ್ಯದ ಆಳವಾಗಿ ಇರೋದು ಬೇಡ. ಮೇಲ್ಮೈ ಮಾತ್ರ ಬೇಕು ಅವನಿಗೆ. ಮೇಲ್ಮೈ ಮ್ಯಾಲ್ ಮಾತ್ರ ಒಂದು ಸ್ವಲ್ಪ ಆಡ್ತಾನೆ, ಒಂದು ಸ್ವಲ್ಪ ಅಗಿತಾನೆ, ಒಂದು 2-3 ಫೂಟ್ 3 ಕೂಡ ಅಗದಿರ್ಬೋದು. ಸಾಕಾಗಿ ಬಿಡಪ್ಪ, ಸಾಕು ಇಷ್ಟ ಮನೆ ಕೂತದ ತಡ್ಕೊಂಡು ಅದು ಅವನಿಗೆ ಆಳವಾಗಿ ಅಗಿಯುವಂತ ಇಷ್ಟ ಇಲ್ಲ. ಅವನಿಗೇನೋ ಟಕ್ಕಂತ ಲೋಕಲ್ ಬಿಡಿಸುವಂತವ್ರಿಗೆ ಇದೇ ಬೇಗ ಕೆಲಸಗಳು ಎಲ್ಲ ಫಾಸ್ಟ್ ಫುಡ್ ಜಮಾನ, ಫಾಸ್ಟ್ ಫುಡ್ ಬೇಕೀಗ. ಟಕ್ ಚಲಿಸಿ ಬಂದ್ರೆ ಮನೆ ಚಿಕನ್ ಮಸಾಲ ಹಾಕಿ ಕರೋದು ಮಾಡೋದು ಸಮಯವೇ ಆಗಿಲ್ಲ. ಗೋಬಿ ಮುಂಚೆ ತಿನ್ಬೇಕು, ಎಲ್ಲ ತಂದು ತರಕಾರಿ ಮಾಡುವಂತ ಸಮಯ ಆಗಿಲ್ಲ. ನನಗೆ ಬೇಕ್ರಿ ರೆಡಿಮೇಡ್ ಫುಡ್ ಬೇಕಾಗಿದೆ. ಫಾಸ್ಟ್ ಫುಡ್ ಹೋಗ್ತೀವಿ, 5 ನಿಮಿಷ ರೆಡಿ ಆಗ್ತದೆ, ತಿಂತೀವಿ ಬರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಜೀವನ? ಅರ್ಥ ಆಗ್ತದೆ ನಮಗೆ? ಫಾಸ್ಟ್ ಆಗಿ ಕೆಲಸ ಆಗಬೇಕು. ಲೋಕವನ್ನು ಪ್ರೀತಿಸುವ ಜೀವನ ಹಂಗೆ ಆಗ್ತದೆ. ಫಾಸ್ಟ್ ಆಗಿ ತಾಳ್ಮೆ ಇಲ್ಲ, ಆಳವಾಗಿ ಇರಬೇಕಾಗಿದೆ. ಬುದ್ಧಿವಂತನು ಆಳವಾಗಿರ್ತಾನೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ಅರ್ಥ ಆಗ್ತದೆ? ಬುದ್ಧಿವಂತನಾದ ಮನುಷ್ಯನು ದೇವರ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಧ್ಯಾನ ಮಾಡ್ತಾನೆ. ಚಿಂತನೆ ವಾಕ್ಯವನ್ನ. ಹಲ್ಲೆಲೂಯಾ. ದೋಷದ ಮನುಷ್ಯ ಮೇಲ್ಮೈ ಮಾತ್ರ. ಹಲ್ಲೆಲೂಯಾ. ಒಂದು ಉದಾಹರಣೆಗೆ ಒಂದು ಹಾಸ್ಯವಾದ ಕಾರ್ಯ ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮನುಷ್ಯ ಏರೋಪ್ಲೇನ್ ಹೋಗ್ತಾ ಇದ್ದಂತೆ, ವಿಶ್ವಾಸಿ ಒಳ್ಳೆ ವ್ಯಕ್ತಿ. ಯಾವಾಗಲೂ ಏನ್ ಮಾಡ್ತಿದ್ದ, ಅವನು ಹೆಂಗೆ ದೇವರ ಕೊಡ್ತಿದ್ದ ಅಂದ್ರೆ ಬೆಳಗ್ಗೆ ತಕ್ಷಣ ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಕಣ್ಣು ಮುಗಿಸ್ಕೊಂಡು ಯಾವುದೋ ವಾಕ್ಯದಲ್ಲಿ ಸ್ತೋತ್ರ ನಾನು ಆಶ್ರಯಿಸ್ತೇನೆ ಸ್ತೋತ್ರ ಮಾಡೋದು. ಹಲ್ಲೆಲೂಯಾ. ಪ್ಲೇನ್ ಹೋಗ್ತಾ ಇದ್ದ, ಟಕ್ಕಂತ ಪ್ಲೇನ್ ಏನೋ ಕ್ರ್ಯಾಶ್ ಆಗಿ ಬಂತು, ಏನೋ ಸಮಸ್ಯೆ ಆಯ್ತು. ಆ ಪ್ಲೇನ್ ಏನೋ ಕೆಳಗೆ ಬರ್ತಾ ಇದೆ. ಇವನು ಪ್ರಾರ್ಥನೆ ಮಾಡ್ತಾ ದೇವ್ರೆ ಇಲ್ಲ ಕಾಪಾಡಪ್ಪ, ನೀನೇನು ಮಾತಾಡ್ತೀನಿ ನೋಡ್ತೀವಿ ಅಂತ ಮತ್ತೆ ಬೈಬಲ್ ತೆಗೆದು ಯಾವುದೋ ಕರ್ಮಿಸ್ಕೊಂಡು ಯಾವುದೋ ವಾಕ್ಯದ ಇಟ್ಟ. ಆ ವಾಕ್ಯ ಗೊತ್ತಾ, ಈಗ ಗೊತ್ತೇ ನನ್ನ ಜೊತೆ ಸ್ಪರ್ಧೆಸಲ್ಲಿರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ದೇವರಕ್ಕೆ ಓದಿಕೊಂಡು ಆಳವಾಗಿ ದೇವರಕ್ಕೆ ಓದಿದ್ರೆ ಇವ್ರ ಪರಿಸ್ಥಿತಿ ಇರ್ತದೆ. ಬುದ್ಧಿವಂತನು ತನ್ನ ಮನೆಯನ್ನ ಬಂಡೆ ಮೇಲೆ ಕಟ್ಟಾಗಿ ಬಯಸ್ತಾನೆ. ನನಗೆ ತಡವಾದ ಚಿಂತೆ ಇಲ್ಲ, ಒಂದು ಮನೆ ಕಟ್ತಾ ಇದ್ದೀನಿ, ಚಿನ್ನಾಗಿ ಕಟ್ಟಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬುದ್ಧಿವಂತ ಮನುಷ್ಯ ಕಟ್ಟಿದ, ಅರಮನೆ ಕಟ್ಟಿದ, ಎಲ್ಲ ಮಾಡಿದ, ಎಲ್ಲ ಹಣ ಎಲ್ಲ ಮಾಡಿ ಕಟ್ಟಿದ, ಸುಂದರವಾಗಿ ಕಾಣ್ತಾ ಇತ್ತು. ಮೇ ಬಿ ಅವನು ಈ ಬುದ್ಧಿವಂತನ ಮನೆಗಿಂತ ಚೆನ್ನಾಗಿ ಕಾಣ್ತಾ ಇತ್ತು, ಸುಂದರವಾಗಿ ಕಾಣ್ತಾ ಇರ್ಬೋದು. ಅವನ ಮನೆ ನೋಡಿ ಚೆನ್ನಾಗಿ ಕಾಣ್ತಾ ಇತ್ತು, ಸುಂದರವಾಗಿ ಹೈಲಿ ಅದು ಚೆನ್ನಾಗಿ ಇವನಿಗಿಂತ ಹೆಚ್ಚಾಗಿ 4 ವರ್ಷ ಹೆಚ್ಚಾಗಿ ಚೆನ್ನಾಗಿ ಕಾಣ್ತಾ ಇರ್ಬೋದು. ಮಳೆ ಬಂತು, ಪ್ರವಾಹ ಬಂತು,
ನೋಡ್ರಿ, ಈ ಬುದ್ಧಿವಂತರ ಮನೆಗೂ ಪ್ರವಾಹ ಬಂದಿದೆ, ಬುದ್ಧಿವಂತರ ಮನೆಗೂ ಗಾಳಿ ಬೀಸಿದೆ, ಬುದ್ಧಿವಂತರ ಮನೆಗೂ ನೀರು ಬಂದು ನಿಂತ್ಕೊಂಡಿದೆ, ಬುದ್ಧಿರದ ಮನೆಗೂ ಅವನಿಗೂ ಕೂಡ ಏನಾಗಿದೆ, ಇವನಿಗೂ ಮಳೆ ಬಂತು, ಇವನಿಗೂ ಗಾಳಿ ಬಂತು, ಎಲ್ಲ ಬಂತು. ಯಾರ ಮನೆ ಬಂತ್ರಿ? ಬುದ್ಧಿವಂತರ ಮನೆ ಎತ್ತಾ ಇದೆ. ಯಾಕೆ ಗೊತ್ತಾ? ಅವನ ಬುದ್ಧಿವಂತನು ದೇವರ ವಾಕ್ಯದ ಮೇಲೆ ಆಧಾರಗೊಂಡು ತನ್ನ ಜೀವಿತ ಕಟ್ಬಿಡ್ತಾನೆ. ಮಾತ್ರ ಇವನಿಗೂ ಹಿಂಸೆ ಬಂತು, ಇವನಿಗೂ ಕಷ್ಟ ಬಂತು, ಅವನಿಗೂ ಕಷ್ಟ ಬಂತು. ಬುದ್ಧಿರದ ಮನೆ ವ್ಯಕ್ತಿ ಏನಾದ್ರು ಬಿದ್ದು ಹೋಗ್ಬಿಟ್ಟಾನೆ, ಅವನ ಮನೆ ಬಿದ್ದು ಹೋಯ್ತು. ಯಾಕೆ? ಅವನು ತನ್ನ ಜೀವಿತವನ್ನ ಆಳವಾಗಿ ದೇವರ ವಾಕ್ಯದ ಕಡೆಗೆ ಇರಲಿಲ್ಲ. ಅವನು ತನ್ನ ಜೀವನ ಅವನ ದೃಷ್ಟಿಯಲ್ಲಿತ್ತು ಲೋಕದ ಮೇಲೆ, ಅವನ ಯೋಚನೆ ಇತ್ತು ಲೋಕದ ಮೇಲೆ. ಲೋಕನಿಗೆ ಅಬ್ರಾಹ್ಮಣಿಗೆ ಓ ನನಗೆ ಜಗಳ ಬೇಡಪ್ಪ, ಲೋಕನಿಗೆ ಅಬ್ರಾಹ್ಮಣ ನನಗೆ ಜಗಳ ಬೇಡ, ನಮ್ಮ ಅಣ್ಣ ತಮ್ಮರು ನಾವು ಜಗಳ ಮಾಡಬಾರ್ದು, ಒಂದಾಗಿರ್ಬೇಕು. ನೋಡು, ನೀ ಪ್ರಪಂಚ ಲೋಕನಿಗೆ ಮುಂದೆ ಇದೆ, ನೀನು ಯಾವ್ದು ಅಷ್ಟು ಹಾಸ್ಕೋ. ನೀನು ಪೂರ್ವಕ್ಕೆ ಹೋದ್ರ ನಾನು ಪಶ್ಚಿಮಕ್ಕೆ ಹೋಗ್ತೀನಿ, ನೀನು ಎಡಕ್ಕೆ ಹೋದ್ರ ನಾನು ಬರಕ್ಕೆ ಹೋಗ್ತೀನಿ, ನಾನು ನೀನು ಬರಕ್ಕೆ ಹೋದ್ರೆ ನಾನು ಎಡಕ್ಕೆ ಹೋಗ್ತೀನಪ್ಪ, ನೀನು ಏನು ಆಯ್ಕೆ ಮಾಡ್ಕೊಂಡು ನಾನು ಏನು ಬಿಟ್ಟಿದ್ದ ಹೋಗ್ತೀನಪ್ಪ. ನೋಡ್ರಿ ಕಣ್ಣಾಶೆ ಎಲ್ಲ ಚೆಕ್ ಮಾಡ್ತಾರೆ. ಒಂದು ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಹಚ್ಚ ಹಸುರಾಗಿ ಬರುವಂತ ಪ್ರದೇಶ ಚೆನ್ನಾಗಿತ್ತು. ನೋಡ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ, ಇದೇ ಆಗ್ಬೇಕಂತ ಹೇಳ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಂಟ್ರೆನ್ಸ್ ಆದ್ಮೇಲೆ ಗೊತ್ತಾಯ್ತು ಅಲ್ಲಿ ಎಷ್ಟು ಕಠೋರವಾದ ಪಾಪದ ಜನರು ಇದ್ದಾರೆ ಅಂತ. ಮುಂದೆ ಬರುವ ದಿನದಲ್ಲಿ ಆ ಪ್ರದೇಶವನ್ನ ದೇವರು ಬೆಂಕಿನ ನಾಶ ಮಾಡ್ತಾ ಇರೋ ಅರಿವಿಲ್ಲದೆ ಅದು ಆಯ್ಕೆ ಮಾಡಿಕೊಂಡು ಯಾರು ಲೋಟ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ, ಯೋಚನೆ ಮಾಡಿ ಲೋಟದ ಪರಿಸ್ಥಿತಿ ಆಯ್ತು. ತನ್ನ ಕುಟುಂಬ ಕಳ್ಕೋಬೇಕಾಯ್ತು, ತನ್ನ ಮಕ್ಕಳು ಕಳ್ಕೋಬೇಕಾಯ್ತು. ಹಲ್ಲೆಲೂಯಾ ಹಲ್ಲೆಲೂಯಾ. ದೊಡ್ಡ ಬಹಳ ಗಂಭೀರವಾದಂತ ಪಾಪದಲ್ಲಿ ಗೊತ್ತಾಗ್ತದೆ. ಕಟ್ಟುವಂತದಾಗಿನ ಶಿಷ್ಯತ್ವ ನಾವು ಏನ್ ಕಟ್ತಾ ಇದ್ದೀವಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಆಮೇಲೆ ಎರಡನೇದಾಗಿ ನಾನಾಗಲೇ ಶಿಷ್ಯತ್ವ ಅನ್ನೋದು ಕಟ್ಟುವುದಾಗಿದೆ. ಎರಡನೇದಾಗಿ ನಂಬರ್ 2 ಶಿಷ್ಯತ್ವ ಅನ್ನೋದು ಹೋರಾಡುವಂತದಾಗಿದೆ. ಕಟ್ಟುವುದು ಹೋರಾಡುವುದು. ಈ ಕಟ್ಟೋರು ಯಾರು? ಕಟ್ಟೋರು ಯಾರು ಗೊತ್ತಾ? ಯಾರು ಕಟ್ಟೋರಿಗೆ ಅಂತ ಕರೀತಾರೆ? ಕಟ್ಟೋರಿಗೆ ಅಂತ ಕರಿತೀವಿ. ಮೇಸ್ತ್ರಿ ಕಟ್ಟುವರು ಮೇಸ್ತ್ರಿ ಆಗಿರ್ಬೋದು, ಗೌಂಡಿ ಆಗಿಲ್ಲ. ಈ ಹೋರಾಡೋರು ಯಾರು? ಹೋರಾಟ ಮಾಡೋರು ಯಾರು? ಹಲೋ, ಮಾತಾಡಿ, ನಿಮ್ ಜೊತೆ ಮಾತಾಡ್ತಾ ಇದ್ದೆ ನಾನು, ಯಾರು ಜೊತೆ ಮಾತಾಡ್ತಾ ಇಲ್ಲ. ಈ ಹೋರಾಟರು ಯಾರ್ರಿ? ಹೋರಾಟ ಮಾಡೋರು ಯಾರು? ಹಲೋ, ಗೊತ್ತಲ್ಲ ಹೋರಾಟ ಮಾಡೋರು ಯಾರು? ಗೊತ್ತಲ್ಲ ನಿಮ್ಗೆ? ಹೋರಾಟ ಮಾಡೋರು ಯಾರ್ರಿ? ಯುದ್ಧ ಮಾಡೋರು ಯಾರು? ಗಡಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ನಮ್ಮ ದೇಶಕ್ಕಾಗಿ. ಸೈನಿಕರು ಹೋರಾಡ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಕೂಡ we are called as a soldier. ನಾವು ಆತರ ಸೈನಿಕರಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಹೋರಾಟಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹೋರಾಟ ಮಾಡಬೇಕು. ಈ ಲೋಕದಲ್ಲಿ ನಾವು ಹೋರಾಡಬೇಕಾಗಿದೆ. ಎಫೆಸರ ಪತ್ರಿಕೆ 6ನೇ ಅಧ್ಯಾಯ ನೋಡ್ಕೊಳ್ತೇವೆ. ಏನಂತಂದ್ರೆ 18ನೇ ವಾಕ್ಯದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾರೊಂದಿಗೆ? ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಕಟವಲ್ಲ, ರಾಜತ್ವಗಳ ಮೇಲೆಯೂ, ಅಂಧಕಾರ ಅಧಿಪತಿಗಳ ಮೇಲೆಯೂ, ಯುವಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದ ದುರಾತ್ಮರ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಅದಕ್ಕಾಗಿ ದೇವರು ಸರ್ವಾಯುಧ ಬೆಳೆಸಿಕೊಳ್ಳಿ ಎಂಬುದಾಗಿ ಪುಸ್ತಕದ ಪೌರರು ಹೇಳ್ತಾನೆ. ನಾವು ಸರ್ವಾಯುಧ ಬೆಳೆಸಿಕೊಂಡು ಹೋರಾಟ ಮಾಡಬೇಕಾಗಿದೆ. ಆದ್ರೆ ಹೋರಾಟ ಮಾಡಲಿಕ್ಕೆ ಒಂದು ನಿಯಮ ಇದೆ, ಹೋರಾಟ ಮಾಡಲಿಕ್ಕೆ ಒಂದು ಉದ್ದೇಶ ಇದೆ. ಆ ಹೋರಾಟ ಮಾಡುವಂತ ಉದ್ದೇಶ ಗೊತ್ತಾ? ತನ್ನ ರಾಜ್ಯವನ್ನು ಗೆಲ್ಲಿಸಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಹೌದಾ? ಹೌದಾ? ನಾವು ಹೋರಾಟ ಮಾಡುವಾಗಿದ್ದೇವೆ. ಶಿಷ್ಯತ್ವ ಅನ್ನೋದು ಹೋರಾಡುವುದಾಗಿದೆ. ಎಲ್ಲರೂ ಹೇಳು, ಹೋರಾಡುವುದು ಏನು ಹೋರಾಡ್ತಾ ಇದ್ದೀವಿ? ನಾವೇನು ಹೋರಾಡ್ತಾ ಇದ್ದೀವಿ? ಹೋರಾಡುವಂತವರು ಅವಶ್ಯಕತೆಗಳನ್ನು ಪೂರೈಸಲು ಆಗದವರು ಗೆಲ್ಲಲಿಕ್ಕಾಗಲಿಲ್ಲ. ಮೊದಲಾಗಿ ಅವಶ್ಯಕತೆಯನ್ನ ಪೂರೈಸಲಿಕ್ಕಾಗದಿರುವಂತವನು ಕಟ್ಟಕ್ಕಾಗದಿಲ್ಲ. ಎರಡನೇದಾಗಿ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಆಗದಿರುವಂತವನು ಕೂಡ ಹೋರಾಡಕ್ಕಾಗೋದಿಲ್ಲ. ನಾವು ಯಾವ ಅವಶ್ಯಕತೆಯನ್ನು ಪೂರೈಸಬೇಕಾಗಿದೆ? ನನ್ನ ರಾಜನ ಅವಶ್ಯಕತೆ ಇದೆ, ನಾವು ಗೆಲ್ಲಬೇಕು ಅಂತ. ಹಲ್ಲೆಲೂಯಾ. ನಾವು ರಾಜನ ನಿಯಮವನ್ನ, ರಾಜನನ್ನ ಗೆಲ್ಲಿಸಬೇಕೆಂಬುದಾಗಿ ಹೋರಾಡ್ತಾ ಇದ್ದೇವೆ. ಆತನ ಅವಶ್ಯಕತೆಯನ್ನು ನಾವು ಪೂರೈಸಬೇಕಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. 1 ತಿಮೋಥೆಯ ಬರೆದ ಪತ್ರಿಕೆ 2 ತಿಮೋಥೆಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ರಿಂದ 4ನೇ ವಚನ ಓದಿ. ಯಾರಾದ್ರು
ಹಲೋ, ನಾವು ಲೋಕವನ್ನು ಮೆಚ್ಚಿಸಲಿಕ್ಕಾಗಿ ಹೋರಾಟ ಮಾಡ್ಬೇಕಾ, ಪ್ರಯಾಸ ಪಡ್ಬೇಕಾ, ಅಥವಾ ನಮ್ಮ ಅರಸನು ನಮ್ಮ ರಾಜನು ನಮ್ಮ ಬಗ್ಗೆ ಹೆಮ್ಮೆ ಪಡ್ಬೇಕಂತ ನಾವು ಪ್ರಯಾಸ ಪಡ್ಬೇಕಾ? ಹಲೋ, ಯುದ್ಧಕ್ಕೆ ಹೋಗುವಂತ ವ್ಯಕ್ತಿ ಲೋಕದ ವ್ಯವಹಾರಗಳ ಸಿಕ್ಕಾಕೊಳ್ಳುವುದಿಲ್ಲ. ಶಿಷ್ಯತ್ವ ಅನ್ನುವಂಥದ್ದು ಹೋರಾಡುವಂಥದ್ದಾಗಿದೆ. ಹೋರಾಡುವಂಥವರನ್ನು ನಾವು ಕೂಡ ಈ ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಹೋಗಬಾರದು. ಅದಕ್ಕಾಗಿ ಪತ್ರಿಕೆಯಲ್ಲಿ ಹೇಳ್ತಾರೆ, ನೀವು ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಬೇಡ್ರಿ. ಅರ್ಥ ಆಗ್ತದೆ ನಿಮಗೆ? ನಾವಿದೊಂದು ಅರ್ಥ ಆಗ್ತಾ ಇದೆಯಾ? ನಾವು ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಲಿಕ್ಕೆ ಹೋಗಬಾರದು. ಯಾಕಂದ್ರೆ ನಾವು ಕ್ರಿಸ್ತನ ಸೈನಿಕರಾಗಿದ್ದೇವೆ. ಶಿಷ್ಯತ್ವ ಅನ್ನುವಂಥದ್ದು ಹೋರಾಟ ಮಾಡುವಂಥ ಜೀವನ. ನಾವು ಹೋರಾಡಬೇಕಾಗಿರೋದ್ರಿಂದ ಹೋರಾಟವನ್ನು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಿಲ್ಲ. ಹಾಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ಅವಶ್ಯಕತೆ ಪೂರೈಸಲಿಕ್ಕೆ ಆಗದಿರುವಂತ ಒಬ್ಬ ಸೈನಿಕ ಹೋರಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೂಡ ಒಬ್ಬ ಸೈನಿಕ ಕುರಿತಾಗಿ ನಾವು ಯೋಚಿಸಬೇಕಾಗಿದೆ. ಯಾಕೆಂದ್ರೆ ನಾವು ಕ್ರಿಸ್ತನ ಸೈನಿಕರಾಗಿದೆ ಅನ್ನೋ ಸತ್ಯ ಹೇಳ್ತಾ ಇರೋದ್ರಿಂದ ನಾವು ಯಾರ ಅವಶ್ಯಕತೆ ಪೂರೈಸಬೇಕಾಗಿದೆ? ನಮ್ಮ ರಾಜನ ಅವಶ್ಯಕತೆ ಪೂರೈಸಬೇಕಾಗಿದೆ. ನಾವು ಯಾರು ಮೆಚ್ಚಿಸಬೇಕಾಗಿದೆ? ನಾವು ನಮ್ಮ ರಾಜನ ಮೆಚ್ಚಿಸಬೇಕಾಗಿದೆ. ಹಾಲೆಲೂಯಾ. ಎಲ್ಲರಿಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಪ್ರೀತಿಸುವುದಂದ್ರೆ ಸೈತಾನ ಸೋಲಿಸಲಿಕ್ಕಾಗಿ ನಮ್ಮ ಮಾರ್ಗವಾಗಿದೆ. ಹಾಲೆಲೂಯಾ. ಸೈತಾನ ಸೋಲ್ಬೇಕಾ? ಎಷ್ಟು ಜನ ಬಯಸ್ತೀರಿ ಸೈತಾನ ಸೋಲ್ಬೇಕಾ? ಸೈತಾನ ಸೋಲ್ ಹೋಗ್ಬೇಕು ಅಂತಂದ್ರೆ, ಸೈತಾನ ಸೋಲ್ಬೇಕು ಅಂತಂದ್ರೆ, ಸೈತಾನ ಸೋಲಿಸಲಿಕ್ಕಾಗಿ ಒಂದೇ ಒಂದು ಮಾರ್ಗ, ನಾವು ಯೇಸುವನ್ನು ಮಾತ್ರ ಪ್ರೀತಿಸಬೇಕಾಗಿದೆ. ಹಾಲೆಲೂಯಾ. ನಮ್ಮಿಂದ ಒಂದೇ ಆಯ್ಕೆ, ಅದು ಯೇಸು ಸ್ವಾಮಿ ಮೇಲಿನ ಪ್ರೀತಿ. ಯಾಕಂದ್ರೆ ಸೈತಾನ ಸೋಲಿಸಲಿಕ್ಕಾಗಿ ಅದೊಂದೇ ಪ್ರಬಲ ಅಸ್ತ್ರ ಅಂದ್ರೆ ಯೇಸು ಮೇಲಿನ ಪ್ರೀತಿ. ಪ್ರೀತಿಸಿದ ದೇವರ ವಾಕ್ಯವನ್ನ ಈ ಲೋಕವನ್ನೆಲ್ಲ ಹಾಲೆಲೂಯಾ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ರ ವಾಕ್ಯ ಓದಿಕೊಳ್ಳ. ಈ ಸಮಯದಲ್ಲಿ ಪ್ರಕಟಣೆ 12:11 ಬೇಗ ಓದ್ರಿ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆ. ಯಾರು ಕೊಡ್ತಾನೆ? ನನಗೆ. ಯಾರಿಗೆ ಕೊಡ್ತಾನೆ? ಯಾರು ರಕ್ಷಿತ ಜಯಮಾಲೆ? ಯಾರಿಗೆ ಜಯಮಾಲೆ ಸಿಗ್ತದೆ? ಸಾಯುವಂತ ಸ್ಥಿತಿ ಬಂದ್ರು ಕ್ರಿಸ್ತ ಮೇಲಿರುವಂತ ನಂಬಿಗಸ್ತಿಕೆ ಬಿಡದೆ ಇರುವಂತವರಿಗೆ ಜಯಮಾಲೆ ಸಿಗ್ತದೆ. ನನಗಲ್ರಿ. ಯಾರಿಗೆ ಸಿಗ್ತದೆ ಜಯಮಾಲೆ ಗೊತ್ತಾ? ಯಾರು ನಂಬಿಗಸ್ತರಾಗಿ ಎಲ್ಲ ಹೋರಾಟಗಳನ್ನು ಮಾಡಿ ಸಾಯಬೇಕಾದ್ರು, ಯೇಸು ಕ್ರಿಸ್ತನ ನಿಮಿತ್ತವಾಗಿ ಸಾಯಬೇಕಾದ್ರು ನಂಬಿಗಸ್ತರಾಗಿ ಯಾರು ಸತ್ತೋಗ್ತಾ ಇದಾರಲ್ಲ, ಯಾರು ಜಯಿಸ್ತಾ ಇದಾರಲ್ಲ, ಅವರಿಗೆ ಜಯಮಾಲೆ ಕೊಡ್ತಾನೆ ದೇವರು. ಹಾಲೆಲೂಯಾ. ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜಯಮಾಲೆ ಕೊಡ್ತೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇರಬೇಕಾದ್ರೆ ನಾವು ಹೋರಾಟದಲ್ಲಿದ್ದೇವೆ. ಶಿಷ್ಯತ್ವ ಹೋರಾಟದ ಜೀವನ. ನಾವು ಹೋರಾಡಬೇಕಾಗಿದೆ. ಯಾರನ್ನ ಮೆಚ್ಚಿಸಬೇಕಾಗಿದೆ? ನಾವು ರಾಜನ ಮೆಚ್ಚಿಸಬೇಕಾಗಿದೆ. ಈ ಲೋಕ ಮೆಚ್ಚಿದವರು ನೀವೇನಾಗಬೇಕಾಗ್ತದೆ? ಈ ಲೋಕದ ಮೆಚ್ಚಿಸಿದ್ರೆ ನಾವೇನು ಮಾಡ್ಬೇಕಂತ ಬಯಸಿದ್ರೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರ ಯುದ್ಧ ಮಾಡುವುದಲ್ಲ. ಲೋಕ ಉಪಯೋಗಿಸುವ ಆಯುಧಗಳು ನಮ್ಮ ಆಯುಧಗಳಲ್ಲ. ನಮ್ಮ ಆಯುಧಗಳು ದೇವರ ಎಣಿಕೆಯಲ್ಲಿ ಬಲವಾದ ಆಯುಧಗಳಾಗಿವೆ. ಹಾಲೆಲೂಯಾ. ಸೈತಾನನಿಗೆ ಗೊತ್ತ್ರಿ ಐಕ್ಯತೆ ಶಕ್ತಿ ಎಷ್ಟು ಸೈತಾನನಿಗೆ ಗೊತ್ತು. ನಾವು ಐಕ್ಯತೆ ಕೊಡ್ತಾರೋ ಅದು ಏನು ಬಲ ಎಂಬುದು ಸೈತಾನಿಗೆ ಗೊತ್ತು. ಸೈತಾನನಿಗೆ ಗೊತ್ತು ನಾವು ಪ್ರಾರ್ಥನೆಗೆ ಕೂಡಿ ಬರುವಾಗ ಅದರ ಶಕ್ತಿ ಏನೆಂಬುದು ಸೈತಾನನಿಗೆ ಗೊತ್ತು. ನಾವು ಪ್ರಾರ್ಥನೆಗೆ ಕೂಡಿ ಬರುವಾಗ ನಾವು ಸೋತು ಅದರಿಗೆ ಗೊತ್ತು. ನಾವು ಪ್ರಾರ್ಥನೆಗೆ ಕೂಡಿ ಬರುವಾಗ ಸೋಲಾಗ್ತದೆ ಅದರಿಗೆ ಗೊತ್ತು. ನಾವು ಪ್ರಾರ್ಥನೆಗೆ ಕೂಡಿ ಬರುವಾಗ ಎಲ್ಲ ವಿಷಯದಲ್ಲಿ ನಾವು ಜಯಶಾಲಿಗಳಾಗ್ತೇವೆ ಅದರಿಗೆ ಗೊತ್ತು. ಆದರೆ ಈ ವಿಷಯ ದೇವರ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಇದೇ ದುರಾದೃಷ್ಟ. ಸೈತಾನಿಗೆ ಗೊತ್ತ್ರಿ ಐಕ್ಯತೆ ಶಕ್ತಿ ಎಂಬುದಾಗಿ ಗೊತ್ತು. ಸೈತಾನಿಗೆ ಗೊತ್ತು ನಮ್ಮ ಐಕ್ಯತೆಯ ಬಲ ಎಷ್ಟಿದೆ. ಸೈತಾನಿಗೆ ಗೊತ್ತು. ಸೈತಾನಿಗೆ ಗೊತ್ತು ನಾವು ಪ್ರಾರ್ಥನೆ ಕೂಡಿದ್ರೆ ಏನಾಗ್ತದೆ ಆತನಿಗೆ ಗೊತ್ತು. ಸೈತಾನಿಗೆ ಗೊತ್ತು ನಾವು ಸಭೆಯಾಗಿ ಕೂಡಿಬರೋದ್ರಿಂದ ಆತನ ಜೀವನ ಹೆಂಗಿರ್ತದೆ, ಆತನ ಆ ಶಕ್ತಿ ಮುಂದೆ ಹೋಗ್ತದೆ ಆತನಿಗೆ ಗೊತ್ತು. ನಾವು ಒಟ್ಟಾಗಿ ಪ್ರಾರ್ಥಿಸೋದಾದ್ರೆ ಲೋಕದಲ್ಲಿ ಸಾರಿಗಾರ್ತ ಎಂಬುದಾಗಿ ಸೈತಾನಿಗೆ ಗೊತ್ತು. ಆದ್ರೆ ನಮ್ಮ ಶಕ್ತಿ ನಮಗೆ ಗೊತ್ತಿಲ್ಲ. ಹಾಲೆಲೂಯಾ. ಅದಕ್ಕಾಗಿ ಸೈತಾನ ಮಾಡ್ತಾನ ಒಂದೊಂದು ಆಯ್ತು ಬಿಡ್ತಾನೆ. ನಮ್ಮ ಸೋಲಿಸಲಿಕ್ಕಾಗಿ, ನಮ್ಮನ್ನ ಕುಗ್ಗಿಸಲಿಕ್ಕಾಗಿ, ನಮ್ಮನ್ನ ತುಳಿದು ಹಾಕ್ಲಿಕ್ಕಾಗಿ,
ಇನ್ನು ನಮ್ಮ ಪಾಪದ ಕರಳು ಹಾಕಲಿಕ್ಕಾಗಿ ಲೋಕವನ್ನು ತೆಗೆದುಕೊಂಡು ಮುಂದೆ ಬರ್ತಾ ಇದ್ದಾನೆ. ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಂದು ನಮ್ಮದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಶರೀರದಾಸೆ, ಮಣ್ಣಾಸೆ, ಶರೀರಾಸೆ, ಕಣ್ಣಿನಾಸೆ, ಬದುಕು ಬಾಯಿನ ಡಂಬ. ಅಂದ್ರೆ ಈ ಲೋಕದ ಎಲ್ಲ ವೈಭವ ಬದುಕು ಬಾಯಿನ ಡಂಬ. ಇದನ್ನು ಯೇಸು ಸ್ವಾಮಿಗೂ ಬಿಡ್ಲಿಲ್ಲ ಅವನು. ಇದನ್ನೆಲ್ಲ ಯೇಸು ಸ್ವಾಮಿಗೂ ಬಿಡಲಿಲ್ಲ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆತನು ಸೈತನ ಯೇಸುವನ್ನ ಎತ್ತರವಾದ ಬೆಳಕಿಗೆ ಕರ್ಕೊಂಡು ಹೋಗ್ತಾನೆ. ಪ್ರಪಂಚದ ಎಲ್ಲ ವೈಭವ ತೋರಿಸ್ತಾ ಇದ್ದಾನೆ. ವೈಭವ ನೋಡಿದನ ಅಂತ ಇದ್ದಾನೆ. ಯೇಸು ಏನ್ ಮಾಡ್ದ? ನೋಡಿದ. ನೋಡುವಂಥದ್ದು ಕಣ್ಣು ಅಲ್ವಾ? ಅನುಭವಿಸುತ್ತದೆ ಅದು ಶರೀರ. ನೋಡುವಂಥದ್ದು ಕಣ್ಣು. ಏನ್ ನೋಡ್ತಾ ಇದೆ ಕಣ್ಣು? ಲೋಕದ ವೈಭವ ನೋಡ್ತಾ ಇದೆ. ಯೇಸು ಸ್ವಾಮಿ ನೋಡಿದ, ತೋರಿಸಿದ ಅವನಿಗೆ. ತೋರಿಸು, ನೋಡು, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಇದು ನನಗೆ ಕೊಡಲ್ಪಟ್ಟಿದೆ, ಇದನ್ನು ನಂದು, ಇದು ನನಗೆ ಕೊಡಲ್ಪಟ್ಟಿರೋದ್ರಿಂದ ನಾನು ಮನಸ್ಸು ಬಂದು ಕೊಡ್ತೀನಿ ಅವನಿಗೆ. ಇದನ್ನ ನಾನು ಯಾರು ಇಷ್ಟಪಡ್ತಾವ ಕೊಡ್ತೀನಿ ನಾನು. ಅದಕ್ಕೆ ನೀನೇನ್ ಮಾಡ್ಬೇಕು? ಶಿಲುಬೆಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನೀನು ಶ್ರಮೆ ನೀವು ಬಂದಿದ್ದು ಶ್ರಮೆ ಅನುಭವಿಸ್ಲಿಕ್ಕಾಗಿ, ಶಿಲುಬೆಯನ್ನು ಹೊತ್ಕೊಳ್ಲಿಕ್ಕಾಗಿ, ಶ್ರಮೆ ಅನುಭವಿಸ್ಲಿಕ್ಕಾಗಿ ನೀನು ಸಾಯುವಂತ ಅವಶ್ಯಕತೆ ಇಲ್ಲ. ಎಲ್ಲಾಗಿ ಸತ್ತು ನೀನು ನೋಡಲ್ಪಟ್ಟು ಎದ್ಬರ್ಬೇಕಾದ ಅವಶ್ಯಕತೆ ಇಲ್ಲ. ಈ ಶ್ರಮೆ ಯಾಕೆ ಹೋಗ್ತೆ? ಸುಮ್ಮನೆ ನೀನೇ ಮಾಡು. ಜಸ್ಟ್ ಒಂದು ನಮಸ್ಕಾರ ಮಾಡಿ ಸಾಕು. ನಿನಗೆ ಜಸ್ಟ್ ಒಂದು ನಮಸ್ಕಾರ ಮಾಡು, ನಾನೀಗ ಕೊಟ್ಬಿಡ್ತೇನೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಯೇಸು ಸ್ವಾಮಿಗೆ ಸೈತಾನ ಹೇಳ್ತಾನೆ, ನಾನು ನಮಸ್ಕಾರ ಮಾಡು. ಯಾಕಂದ್ರೆ ಅದನ್ನು ಪ್ರಪಂಚದ ದೇವರು ಅದನ್ನು ಬಯಸಿದ. ಹಲ್ಲೆಲೂಯಾ. ಅದನ್ನು ಬಯಸುವಂತ ನಾನು ನಮಸ್ಕಾರ ಮಾಡಿಬಿಟ್ರೆ ನಾನು ಕೊಟ್ಬಿಡ್ತೀನಿ ನಿನಗೆ. ಯೇಸು ಮಾಡಿದ ಯಾವ ಶ್ರಮೆ ಇರ್ತಿಲ್ಲ, ಆರಾಮ್ಸೆ ಮಾಡ್ಬೋದು ಯೇಸು ಸ್ವಾಮಿ. ಯಾವ ಶ್ರಮೆ ಅವಶ್ಯಕತೆ ಅವಶ್ಯಕತೆ ಇಲ್ಲ. ಯಾರಿಗಾಗ ತನ್ನ ಶಿಲುಬೆ ಕೈಯಲ್ಲಿ ಆ ಮಳೆ ಹೊರತು ಬಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಬೀದಿ ಬೀದಿ ಜನರು ಉಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟು ಒಂದು ನಮಸ್ಕಾರ ಮಾಡಿಬಿಟ್ರೆ ಎಲ್ಲ ಪಡ್ಕೋಬೋದಾಗಿದೆ ಸ್ವಾಮಿ. ಆದ್ರೆ ಬಂದಿರ್ಬೋದೇ ಶೈತಾನಿಗೆ ಕೊಡಲ್ಪಡದ ಅಧಿಕಾರ ತೆಗೆದುಕೊಂಡು ಮತ್ತೆ ತನ್ನ ದೇವ್ರ ಮಕ್ಕಳು ತನ್ನ ಮಕ್ಕಳಿಗೆ ಕೊಡಬೇಕಂದಾಗ ಅದನ್ನು ಬಂದಿರುವಂತ ಉದ್ದೇಶ ನೆರವೇರ್ಬೋದಾಗಿತ್ತಲ್ಲ. ಓ ಚೆನ್ನಾಗಿರಪ್ಪ, ಪಾಪ ಮಾತಿನಿಂದ ಅಧಿಕಾರ ಇರೋದಾಗಿತ್ತು. ಯೇಸು ಮಾಡಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಶ್ರಮೆ ಅನುಭವಿಸಿಯೇ ತೆಗೆದುಕೊಳ್ಳಬೇಕೆಂಬ ದೇವರ ಯೋಜನೆ ಇರುವುದರಿಂದ ನಾನು ಶ್ರಮೆ ಅನುಭವಿಸಲಿಕ್ಕೆ ರೆಡಿಯಾಗಿ ಬಂದಿದ್ದೆ ನನಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನನೇ, ನಿನ್ನ ದೇವರ ಕರ್ತನನ್ನು ಮಾತ್ರ ಆಲಿಸಬೇಕು, ಆತನ ಒಬ್ಬನಿಗೆ ಅಡ್ಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ, ನಿನ್ನ ಆಟ ಬಿಡುವುದಿಲ್ಲ. ಹಲ್ಲೆಲೂಯಾ. ಈ ಮಾತು ನಮ್ಮ ಜೀವನದಲ್ಲಿ ಇರಬೇಕು. ಲೋಕದ ಐಶ್ವರ್ಯ ನೋಡಿ, ಲೋಕದ ಕಾರ್ಯ ನೋಡಿ, ಲೋಕದೆಲ್ಲ ಆಶೀರ್ವಾದ ನೋಡಿಕೊಂಡು ಅದರಿಂದ ಹೋಗೋದಲ್ಲ. ಯಾಕೆಂದ್ರೆ ನಾವು ಶಿಷ್ಯರಾಗಿದ್ದೇವೆ. ಶಿಷ್ಯರಾಗಲಿದ್ದೇವೆ. ಶಿಷ್ಯತ್ವ ಅನ್ನುವಂಥದ್ದು ಕಟ್ಟುವುದಾಗಿದೆ. ಶಿಷ್ಯತ್ವ ಅನ್ನುವಂಥದ್ದು ಹೋರಾಡುವುದಾಗಿದೆ. ತನ್ನ ಅವಶ್ಯಕತೆ ಪೂರೈಸಲಾಗದಂತ ಯಾವ ವ್ಯಕ್ತಿ ಕೂಡ ಕಟ್ಟಕ್ಕಾಗಲ್ಲ. ಆ ಅವಶ್ಯಕತೆ ಪೂರೈಸಲಿಕ್ಕಾಗದಂತ ವ್ಯಕ್ತಿ ಹೋರಾಟ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಅವಶ್ಯಕತೆ ಪೂರೈಸಲಿಕ್ಕಾಗಿ, ದೇವರ ಅವಶ್ಯಕತೆ ಪೂರೈಸಲಿಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಕಷ್ಟ ಆಗ್ತಾ ಇದೆ. ಸಮಥಿಂಗ್ ಕಲ್ತ್ಕೊಂಡ್ರ ನಾವು ಅಳವಡಿಸಿಕೊಂಡು ಎಷ್ಟು ಆಶೀರ್ವಾದ ದೇವರು. ಆಮೇಲೆ ದೇವರ ಆಶೀರ್ವಾದ ಮಾಡಿ ನಾವು ವಿಶ್ವವನ್ನು ಒಪ್ಪಿಸಿಕೊಳ್ಳುತ್ತೇವೆ. ಶಿಷ್ಯರಾಗಿ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಮಕ್ಕಳಾಗಿ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಲೋಕವನ್ನು ಪ್ರೇಮಿಸ್ತಾ ಇದ್ದೇವಾ, ದೇವರ ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಾವು ವಿಶ್ವದ ಪ್ರಾರ್ಥನೆಯಲ್ಲಿ ನಾವೆಲ್ಲ ತಿಳ್ಕೊಂಡಿಸ್ತೀವಿ. ಪ್ರತಿಯೊಬ್ಬರು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಆತನಿಗೆ ಒಪ್ಪಿಸಿಕೊಂಡು ಬಾಯಿ ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ದೇವರನ್ನು ಒಪ್ಪಿಸಿಕೊಳ್ಳೋಣ. ಅದೇ ಪ್ರತಿಯೊಬ್ಬರು ಬಾಯಿ ತಗೊಂಡು ಪ್ರಾರ್ಥಿಸ್ತಾರೆ. ನಾವು ಕಟ್ಟುವರು ಆಗ್ತೇವೆ ಸ್ವಾಮಿ, ನಿನ್ನ ರಾಜ್ಯವನ್ನು ಕಟ್ಟುವರು ಆಗಬೇಕು. ನಾವು ಲೋಕವನ್ನು ಇರುವುದಿಲ್ಲ ಸ್ವಾಮಿ, ಲೋಕವನ್ನು ಪ್ರೀತಿಸಲಿಕ್ಕೆ ನಾವು ಬಯಸುವುದಿಲ್ಲ. ನಾವು ನಿನ್ನ ಮಾತು ಪ್ರೀತಿಸ್ತೇವೆ
ನಮ್ಮನ್ನು ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಒಪ್ಪಿಸಿಕೊಟ್ಟು ದೇವರ ವಾಕ್ಯಕ್ಕೆ ಹೌದು ನಾವು ಈ ಲೋಕವನ್ನು ಬಿಡಿಸಲಿಕ್ಕೆ ಕಲಿಪಟ್ಟಿಲ್ಲ ಪ್ರೇರಿ ನಾವು ನಮ್ಮ ಪ್ರೀತಿ ದೇವರ ಮೇಲೆ ಆ ಒಂದು ಪ್ರೀತಿ ನಮ್ಮನ್ನು ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ಈ ಸಮಯದಲ್ಲಿ ನಮ್ಮಲ್ಲಿರುವಂಥ ಸಹೋದರ ಪರಶುರಾಮರು ದೇವರ ವಾಕ್ಯಕ್ಕಾಗಿ ಸಮರ್ಪಿಸಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಮಹಿಮೆಯ ರಾಜನಿಗೆ ಸ್ವರೂಪ ಸ್ವಾಮಿ ಮಾಡುವ ದೇವರು ನೀನಾಗಿದ್ಯಪ್ಪ ತಂದೆ ಆಗ್ತೀಯ ಹಾಲೆಯ ಸ್ವಾಮಿ ಅದಪ್ಪ ರಾಜನಿಗೆ ವಾಕ್ಯ ನೋಡಿಕೊಳ್ಳಪ್ಪ ಸ್ವಾಮಿ ಎಲ್ಲಿ ದೂರಾಗಿ ಮನಸ್ಸಿನಲ್ಲಿ ಕುಳಿತುಕೊಂಡು ಮಧ್ಯದಲ್ಲಿ ದೇವರಾಗಿ ಸ್ವಾಮಿ ಕರ್ತನೆ ಅಪ್ಪ ನಮ್ಮ ಮಧ್ಯದಲ್ಲಿ ಅಪ್ಪ ಕೆಲಸದಕ್ಕಾಗಿ ನಿನಗೆ ಸ್ತೋತ್ರಗಳಷ್ಟಪ್ಪ ತಂದೆ ಆಗ್ತೀಯ ಹಾಲೆಯ ಸ್ವಾಮಿ ಕರ್ತನೆ ನೀನೇ ಆದಿ ಸ್ವಾಮಿ ನೀನೇ ಅಂತ್ಯ ಸ್ವಾಮಿ ಕರ್ತನೆ ನೀನೇ ಪ್ರಾರಂಭ ಹೌದಪ್ಪ ನೀನೇ ಅಪ್ಪ ತಂದೆ ಆಗುತ್ತೇವೆ ಅಂತ್ಯ ನೀನಾಗಿದ್ಯಪ್ಪ ತಂದೆ ಆಗ್ತೀಯ ಹಾಲೆಯ ಸ್ವಾಮಿ ಕರ್ತನೆ ನಿನಗೆ ಸ್ತೋತ್ರಪ್ಪ ತಂದೆ ಆಗ್ತೇವೆ. ಹಾಲೆಲೂಯ ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಸ್ವಭಾವ ಮುಖಾಂತರವಾಗಿ ಅಪ್ಪ ನಿನ್ನ ವಾಕ್ಯವನ್ನು ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರಗಳಷ್ಟಪ್ಪ ತಂದೆ ಆ ವಾಕ್ಯವನ್ನು ಕೇಳಿ ಸ್ವಾಮಿ ಕರ್ತನೆ ಅಪ್ಪ ತಂದೆ ಆಗ್ತೇವೆ ಅದನ್ನು ಸ್ವಾಮಿ ಅನುಸರಿಸುವಂತ ಸ್ವಾಮಿ ಕರ್ತನೆ ನಿನ್ನ ಕೃಪೆಯನ್ನು ಸಹಾಯ ಮಾನೆಂಬುದಾಗಿ ಸ್ವಾಮಿ ಕರ್ತನೆ ಪ್ರಾರ್ಥಿಸ್ತೇವಪ್ಪ ತಂದೆ ಆಗ್ತೇವೆ. ಹಾಲೆಲೂಯ ಹಾಲೆಲೂಯ ಅಪ್ಪ ಈ ಲೋಕದಲ್ಲಿ ಯಾವುದೇ ಆಸೆ ಪಾಶವನ್ನು ಬೇಡಪ್ಪ ತಂದೆ ಆಗದೆ ನಿನ್ನ ಕ್ರಿಸ್ತನ ಪ್ರೀತಿ ಒಂದೇ ಸಾಕಪ್ಪ ತಂದೆ ಆಗ್ತೇವೆ. ಅದಪ್ಪ ಸ್ವಾಮಿ ಕರ್ತನೆ ನಮ್ಮನ್ನು ಪ್ರೀತಿಸುವ ದೇವರು ನೀನಾಗಿದ್ದೆ ತಂದೆ ಆಗ್ತೇವೆ. ಹಾಲೆಲೂಯ ವಾಕ್ಯದ ಪ್ರಕಾರ ನಡೆಯುವಂತೆ ಅಪ್ಪ ಸಹಾಯ ಮಾಡಪ್ಪ ತಂದೆ ಆಗ್ತೇವೆ. ಹಾಲೆಲೂಯ ಹಾಲೆಲೂಯ ಸ್ವಾಮಿ ಅಪ್ಪ ಅದರ ಮುಖಾಂತರ ನೀನು ತಿಳಿಯಪಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ತಂದೆ ಆಗ್ತೇವೆ. ಹಾಲೆಲೂಯ ಸ್ವಾಮಿ ಕರ್ತನೆ ಅದಪ್ಪ ವಾಕ್ಯ ನೋಡಿಕೊಳ್ಳಪ್ಪ ತಂದೆ ಆದ್ರೆ ನಾನು ಇದರ ಸಮಾಪ್ತಿ ಎಲ್ಲಾ ದಿವಸ ನಿಮ್ಮ ಸಂಘವಿದ್ದೇನೆ ಎಂಬುದಾಗಿ ಸ್ವಾಮಿ ಕರ್ತನೆ ಅಪ್ಪ ನಮ್ಮ ಸಂಘದಲ್ಲಿರುವಾದ ನೀನಾಗಿದ್ಯಪ್ಪ ನಮ್ಮ ಜೊತೆಯಲ್ಲಿರುವಾದ ನೀನಾಗಿದ್ಯಪ್ಪ ತಂದೆ ಆದ್ರೆ ಆದಪ್ಪ ನಮ್ಮ ಕಣ್ಣೀರು ಓಡಿಸುವ ದೇವರು ನೀನಾಗಿದ್ಯಪ್ಪ ತಂದೆ ಆಗ್ತೇವೆ. ಹಾಲೆಲೂಯ ಹಾಲೆಲೂಯ ಸ್ವಾಮಿ ಕರ್ತನೆ ಅವರಪ್ಪ ಸ್ವಾಮಿ ಕರ್ತನೆ ಅಪ್ಪ ನಮ್ಮ ಪ್ರಾರ್ಥನೆ ಸ್ವಾಮಿ ಜ್ಞಾಪನೆ ಕಲಿತಕ್ಕಾಗಿ ಬಿಟ್ಟೋರಪ್ಪ ತಂದೆ ಆಗ್ತೇವೆ. ಎಲ್ಲ ಮುಂದಿನ ಸಂಗತಿಯನ್ನು ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ತಂದೆ ಆಗ್ತೇವೆ. ರೀತಿಯ ಯೇಸುವಿನ ನಾಮದಲ್ಲಿ ಆಮೆನ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಗಟ್ಟಿಯಾಗಿ ಜೋರಾಗಿ ಆಮೆನ್. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಆರಾಧನೆ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ನಾವು ಕರ್ತನ ಪ್ರೀತಿಸ್ತಾ ಇರುವುದಾಗಿದ್ರೆ ನಾವು ಕರ್ತನಿಗೆ ಕೊಡೋದಕ್ಕಾಗಿ ನಾವು ಇಷ್ಟೇ. ಹಲ್ಲೆಲೂಯಾ. ಕಾಣಿಕೆ ಮತ್ತು ದೇವರಿಗೆ ಸಮರ್ಪಿಸುವಂತ ಸಮಯ ಸಂತೋಷವನ್ನು ಕೊಡುವವರ ಮೇಲೆ ಆತನಿಗೆ ಪ್ರೀತಿ ಉಂಟು ಎಂಬುದಾಗಿ ದೇವರು ಹೇಳೋ ಪ್ರಕಾರ ನಾವು ಸಂತೋಷವಾಗಿ ಯಥಾರ್ಥವಾಗಿ ಕರ್ತನ ರಾಜ್ಯಕ್ಕಾಗಿ ನಾವು ನಿಂತೋಣ. ನಿಜವಾಗಿ ನಮ್ಮ ಕಾಣಿಕೆಯನ್ನು ಕರ್ತನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸುವಂತ ಮಾಡಿ. ಆಮೇಲೆ ಆಮೇಲೆ ಈ ಶ್ರಮದಲ್ಲಿ ಮಾತೇಶ್ವರ ಆಶಾಡುವಾಗ ರಾಗವನ್ನು ಆಡ್ತಾವಾಗ ನಮ್ಮ ಕಾಣಿಕೆ ಮತ್ತು ದೇವರಿಗೆ ಸಮರ್ಪಿಸಿಕೊಳ್ಳಿ.
ಹಾಲೆಲೂಯಾ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ ಯೇಸುವೇ. ಅಪ್ಪ ಈ ಸಮಯದಲ್ಲಿ ದೇವರೇ ಪ್ರಾರಂಭದಿಂದಲೂ ದೇವರೇ ನಮ್ಮನ್ನ ದೇವರೇ ನಡೆಸಿದ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇನಪ್ಪ ದೇವರೇ. ಅಪ್ಪ ಪ್ರಾರ್ಥನೆಯಲ್ಲಿಯೂ ವಾಕ್ಯದಲ್ಲಿಯೂ ದೇವರ ಆರಾಧನೆಯಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇನಪ್ಪ ದೇವ. ಅಪ್ಪ ಅದೇ ರೀತಿ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ಕಾಣಿ ಕೊಟ್ಟಂತ ಪ್ರತಿಯೊಂದು ಕರಗಳನ್ನು ದೇವರೇ ಅಪ್ಪ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ದೇವರೇ ಯೇಸುವೇ. ಹಾಲೆಲೂಯಾ ಕೊಟ್ಟಂತ ಪ್ರತಿಯೊಂದು ಕರಗಳು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಲಿ. ಅದೇ ರೀತಿಯ ಕುಟುಂಬಗಳು ದೇವರ ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತೀನಪ್ಪ ದೇವರೇ. ಅಪ್ಪ ಅದೇ ರೀತಿ ದೇವರೇ ಕೊಟ್ಟಂತ ಕಾಣಿಕೆ ದೇವರೇ ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ದೇವರೇ ಅಪ್ಪ ಅದು ಉಪಯೋಗಿಸಲ್ಪಡಲಿ ತಂದೆಯಾದ ದೇವರೇ ಸ್ತೋತ್ರಗಳನ್ನು ಸಲ್ಲಿಸೋಣಾಗಿದ್ದೇನಪ್ಪ ದೇವರೇ. ಹಾಲೆಲೂಯಾ ಅಪ್ಪ ಸ್ವಲ್ಪವಾಗಿ ಬಿತ್ತಿರ್ಬೋದಪ್ಪ ದೇವರೇ. ಅಪ್ಪ ದೇವರು ನಾನು ನಂಬುತ್ತೇನಪ್ಪ ದೇವರೇ. ಅಪ್ಪ ಹೇರಳವಾಗಿ ದೇವರು ಕೊಯ್ಯುವಂತೆ ಅವನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಿನಗೆ ಸ್ತೋತ್ರ. ಹಾಲೆಲೂಯಾ ಪ್ರತಿಯೊಂದು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್. ಹಾಲೆಲೂಯಾ ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ಕೊನೆಯ ಬಾಕಿನ ಬಂದಿರುವಾಗ ನಮ್ಮ ಕೈಗಳನ್ನು ಎತ್ತಿಕೋತಾ ಅಂತ್ಯಾಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗಲೂ ಎಂದೆಂದಿಗೂ ಎಲ್ಲಾ ದೇವ ಜನರ ಮಕ್ಕಳೊಟ್ಟಿಗೂ ಎಲ್ಲಾ ಕುಟುಂಬದ ಒಟ್ಟಿಗೂ ದೇವರೇ ಅಪ್ಪ ಎಲ್ಲಾ ಸಭೆಗಳೊಟ್ಟಿಗೂ ದೇವರೇ ಇದೇ ರೀತಿಯಾದಂತ ಅನ್ಯೋನ್ಯತೆ ಕೊನೆಯವರೆಗೂ ಹೀಗೇ ಇರಲಿ ತಂದೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ರೆ ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ಆಮೆನ್.